ಎಲ್ಲರಿಗೂ ನಮಸ್ಕಾರ. ಇಂದಿನ 54ನೆಯ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತೇನೆ. ನಿನ್ನಿನ ಉಪನ್ಯಾಸದಲ್ಲಿ 3ನೆಯ ಶ್ಲೋಕವನ್ನ ನೋಡಿದ್ವಿ. ಯೋಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವ ಪಾಪೈಹಿ ಪ್ರಮುಚ್ಯತೆ. ಆ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ತನ್ನ ಸ್ವಭಾವವನ್ನ, ನೇಚರನ್ನ ಯಾರು ಅರ್ಥ ಮಾಡಿಕೊಂಡಿರ್ತಾರೆ, ತನ್ನನ್ನ ಇಡೀ ಜಗತ್ತಿನ ಒಡೆಯ ಅಂತ ಯಾರು ಗುರುತಿಸ್ತಾರೆ, ಅಂತಹ ವ್ಯಕ್ತಿಗಳು ನಿಯತವಾಗಿಯೂ ಕೂಡ ತಮ್ಮ ಎಲ್ಲ ಕಿಲ್ಬಿಷಗಳಿಂದಲೂ ಸಂಪೂರ್ಣವಾಗಿ ಮುಕ್ತರಾಗ್ತಾರೆ ಅನ್ನೋ ಮಾತನ್ನ ಆ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದ. ಮುಂದಿನ 2 ಶ್ಲೋಕಗಳು ತುಂಬಾ ಮುಖ್ಯವಾದವು. 4 ಮತ್ತು 5ನೆಯ ಶ್ಲೋಕಗಳು ಇಲ್ಲಿ ಸುಮಾರು 20 ಭಾವಗಳನ್ನ ವಿವರಣೆ ಕೊಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ 20 ಭಾವಗಳು ನನ್ನಿಂದಲೇ ಎಲ್ಲರಲ್ಲಿಯೂ ಕೂಡ ವ್ಯಕ್ತವಾಗುವ ಹಾಗೆ ಮಾಡಲ್ಪಟ್ಟಿವೆ ಅಂತ ಹೇಳ್ತಾನೆ. ಈ ಭಾವಗಳು ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಚಾರವನ್ನ ನಾವು ಹಿಂದೆ ಒಂದ್ಸಲ ನೋಡಿದ್ವಿ. ಆತ ಯಾವ ಯಾವ ಭಾವಗಳನ್ನ ಕುರಿತು ಹೇಳಿದ್ದ ಅಂತ. ಇವತ್ತು ಸ್ವಲ್ಪ ವಿವರವಾಗಿ ಅವುಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಬುದ್ಧಿರ್ ಜ್ಞಾನಂ ಅಸಮ್ಮೋಹ, ಕ್ಷಮಾ ಸತ್ಯಂ, ದಮಃ ಶಮಃ, ಸುಖಂ ದುಃಖಂ ಭವೋ ಭಾವಃ, ಭಯಂ ಚ ಅಭಯಮೇವ ಚ, ಅಹಿಂಸಾ ಸಮತಾ ತುಷ್ಟಿಃ, ತಪೋದಾನಂ ಯಶೋ ಅಯಶಃ, ಭವಂತಿ ಭಾವಾಃ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ನನ್ನಿಂದಲೇ ಈ ಬೇರೆ ಬೇರೆ ಭಾವಗಳು ಮನಸ್ಸಿನಲ್ಲಿ ಸ್ಫುರಣವಾಗುವಂತೆ ಮಾಡಲ್ಪಡುತ್ತವೆ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಈ 2 ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾನೆ. ತುಂಬಾ ಸುಂದರವಾದಂತಹ ಮಾತುಗಳು. ಈ 2 ಶ್ಲೋಕಗಳು ತುಂಬಾ ಉದ್ಬೋಧಕವಾದವು. ಒಬ್ಬ ವ್ಯಕ್ತಿ ಪರಮಾತ್ಮನಲ್ಲಿ ಲೀನವಾಗೋದಕ್ಕೆ, ಮೋಕ್ಷವನ್ನ ಪಡೆಯೋದಿಕ್ಕೆ, ಸಾಧಿಸೋದಕ್ಕೆ ಪ್ರಯತ್ನ ಪಡಬೇಕಾದ್ರೆ ಅವನು ಅನುಸರಿಸಬೇಕಾದಂತಹ ಮಾರ್ಗದಲ್ಲಿ ಅವನು ಯಾವ ಯಾವ ರೀತಿಯ ಭಾವಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ತಾನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಿವರವಾದಂತಹ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. 4ನೆಯ ಶ್ಲೋಕವನ್ನ ನೋಡಿ. ಬುದ್ಧಿ ಜ್ಞಾನಂ ಅಸಮ್ಮೋಹ, ಕ್ಷಮಾ ಸತ್ಯಂ, ದಮಃ ಶಮಃ, ಸುಖಂ ದುಃಖಂ ಭವಃ ಅಭಾವಃ, ಭಯಂ ಚ ಅಭಯಮೇವ ಚ. ಒಟ್ಟು 13 ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದೊಂದು ಪದದ ಅರ್ಥವನ್ನ ಕೂಡ ನಾವು ಸ್ವಲ್ಪ ಸರಿಯಾಗಿ ಗಮನಕ್ಕೆ ತಂದುಕೊಳ್ಳೋಣ. ಇದಕ್ಕೆ ಕೆಲವು ವ್ಯಾಖ್ಯಾನಗಳ ಅಗತ್ಯ ಖಂಡಿತ ಇದೆ. ಅದನ್ನು ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ವಿಶಿಷ್ಟಾರ್ಥಗಳಿಂದ ಕೂಡಿದಂತಹ ಈ ಪದಗಳಿಗೆ ಕೆಲವು ವಿಶಿಷ್ಟ ಅರ್ಥಗಳುಂಟು. ಆಯಾ ಅರ್ಥಗಳನ್ನ ನಾವು ಮನದಟ್ಟು ಮಾಡಿಕೊಳ್ಬೇಕಾಗತ್ತೆ. ಬುದ್ಧಿ ನಾವು ಈಗಾಗಲೇ ಅನೇಕ ಸಲ ಕಂಡಿರುವಂತಹ ಪದ. ಭಗವದ್ಗೀತೆಯಲ್ಲಿ ಬುದ್ಧಿ ಯೋಗ ಅಂತಲೇ ಒಂದು ಯೋಗ ಉಂಟು. ಈ ಬುದ್ಧಿ ಅಂತಃಕರಣದ ಒಂದು ಭಾಗ. ಸೂಕ್ಷ್ಮ ಇತ್ಯಾದಿ ಅರ್ಥ ಅವಬೋಧನ ಸಾಮರ್ಥ್ಯಂ ತದ್ವಂತಂ ಬುದ್ಧಿಮಾನ್ ಇತಿ ವದಂತಿ. ಯಾರಿಗೆ ಈ ಬುದ್ಧಿ ಇದೆಯೋ ಆತನನ್ನ ನಾವು ಬುದ್ಧಿವಂತ ಅಂತ ಕರಿತೀವಿ. ಇದು ವಾಡಿಕೆ. ಆ ಬುದ್ಧಿ ಅಂತಂದ್ರೆ ಏನು? ಸೂಕ್ಷ್ಮಾದಿ ಅರ್ಥ ಅವಬೋಧನ ಸಾಮರ್ಥ್ಯಂ. ಅತ್ಯಂತ ಸೂಕ್ಷ್ಮವಾದ ವಿಚಾರಗಳನ್ನ ಯಾರು ಪರಿಚಯಿಸುವ ಒಂದು ಶಕ್ತಿಯನ್ನು ಹೊಂದಿದ್ದಾರೆಯೋ, ಯಾರ ಅಂತಃಕರಣದಲ್ಲಿ ಇಂತಹ ಒಂದು ಶಕ್ತಿ ಇದೆಯೋ ಅಂತಹ ವ್ಯಕ್ತಿ ಬುದ್ಧಿವಂತ. ಆ ಭಾಗ ಯಾವುದು ಇದನ್ನ ಆಗ ಮಾಡುತ್ತೋ
ಅದು ಬುದ್ಧಿ ಅಂತ ಅರ್ಥ. ಇಲ್ಲಿ ಮೊದಲನೆಯ ಪದ ಬುದ್ಧಿ. ಬುದ್ಧಿಗೆ ನಮ್ಮ ವೇದಾಂತದಲ್ಲಿ ತುಂಬಾ ಮುಖ್ಯವಾದಂತಹ ಸ್ಥಾನ ಇದೆ. ಯಾಕೆಂತಂದ್ರೆ ಈ ಬುದ್ಧಿ ಯಾರಲ್ಲಿ ಪ್ರಖರವಾಗಿ ಇಲ್ಲವೋ ಅಂತಹವರು ವೇದಾಂತದ ಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಕಷ್ಟವಾಗುತ್ತೆ. ಆದ್ದರಿಂದ ಬುದ್ಧಿ ಪ್ರಮುಖವಾದಂತಹ ಒಂದು ಭಾವ. ಎರಡನೆಯದು ಜ್ಞಾನ. ಜ್ಞಾನಂ, ಜ್ಞಾನ ಅಂತ ಅನ್ನೋದು ಸಂಸ್ಕೃತದಲ್ಲಿ ನಪುಂಸಕಲಿಂಗ ಶಬ್ದ. ಆತ್ಮಾದಿ ಪದಾರ್ಥಾನಾಂ ಅವಬೋಧ. ಆತ್ಮವೇ ಮುಂತಾದಂತಹ ಪದಾರ್ಥಗಳನ್ನ ಯಾವುದು ನಮಗೆ ಸರಿಯಾಗಿ ತಿಳಿಸಿಕೊಡಬಲ್ಲದ್ದು ಅದು ಜ್ಞಾನ. ಮೂರನೇದು ಅಸಮ್ಮೋಹ. ಅಸಮ್ಮೋಹ ಅಂತಂದ್ರೆ ಇದು ಅಂದ್ರೆ ನೈ ಒಂದು ನಿಷೇಧಾತ್ಮಕವಾದಂತಹ ಪ್ರಿಫಿಕ್ಸ್ ಇಂದ ಕೂಡಿರುವಂತಹ ಪದ. ಸಮ್ಮೋಹ ಅಂತಂದ್ರೆ ಪ್ರತ್ಯುತ್ಪನ್ನೇಷು ಬೋದ್ಧವ್ಯೇಷು ವಿವೇಕಪೂರ್ವಕ ಪ್ರವೃತ್ತಿ ಅಸಮ್ಮೋಹ. ಪ್ರತ್ಯುತ್ಪನ್ನೇಷು ಬೋದ್ಧವ್ಯೇಷು, ಎದುರಿಗಿರುವ ಒಬ್ಬ ವ್ಯಕ್ತಿ ಎದುರಿಸ್ತಾ ಇರುವಂತಹ ಸಂದರ್ಭಗಳಲ್ಲಿ, ಬೋದ್ಧವ್ಯೇಷು ವಿಷಯೇಷು, ಯಾವ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆಯೋ ಅಂತಹ ವಿಷಯಗಳಲ್ಲಿ ವಿವೇಕ ಪೂರ್ವಿಕ ಪ್ರವೃತ್ತಿ, ವಿವೇಕಶಾಲಿಯಾಗಿ ಯಾರು ಅವುಗಳನ್ನ ನಿಭಾಯಿಸ್ತಾನೋ, ಅರ್ಥ ಮಾಡ್ಕೋತಾನೋ, ಅದರಲ್ಲಿ ಆಸಕ್ತಿ ಇದೆಯೋ, ಅದರಲ್ಲಿ ಅವನ ಮನಸ್ಸು ಸಂಪೂರ್ಣವಾಗಿ ಮಗ್ನವಾಗುತ್ತದೆಯೋ ಅಂತಹ ಒಂದು ಭಾವಕ್ಕೆ ಅಸಮ್ಮೋಹ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಕರೆದಿದ್ದಾನೆ. ಪ್ರತ್ಯುತ್ಪನ್ನೇಷು, ಎದುರಾಗಿರುವಂತಹ, ಬೋದ್ಧವ್ಯೇಷು, ತಿಳಿಯಬೇಕಾದಂತಹ ಸಂದರ್ಭಗಳಲ್ಲಿ ವಿವೇಕಪೂರ್ವಿಕ ಪ್ರವೃತ್ತಿ, ವಿವೇಕಶಾಲಿಯಾದ ನಡತೆ, ವಿವೇಕಶಾಲಿಯಾದಂತಹ ನಡೆ, ಅದಕ್ಕೆ ಅಸಮ್ಮೋಹ ಅನ್ನುವ ಹೆಸರು. ಈ ಪದ ಕೂಡ ನಾವು ಅನೇಕ ಬಾರಿ ಗೀತೆಯಲ್ಲಿ ಕಾಣ್ತೀವಿ. ಸಮ್ಮೋಹ ಅಂತಂದ್ರೆ ಮನಸ್ಸನ್ನ ಆವರಿಸಿರುವಂತಹ ಒಂದು ಮಾಯೆ, ಅವಿದ್ಯೆ. ಅದನ್ನ ಸರಿಯಾಗಿ ಕಂಡು ಯಾರು ತಕ್ಕ ನಿರ್ಣಯಗಳನ್ನ ತೆಗೆದುಕೊಳ್ಳಬಲ್ಲವರು ಅಂತಹವರಿಗೆ ಅಸಮ್ಮೋಹಿ ಅಂತ ಹೆಸರು. ಅಂತಹ ಒಂದು ಭಾವಕ್ಕೆ ಅಸಮ್ಮೋಹ ಅಂತ ಹೆಸರು. ಕ್ಷಮ, ಕ್ಷಮೆ ಅಂತಂದ್ರೆ ಏನು ಅಂತ ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ಒಂದು ವಿಶೇಷವಾದ ಅರ್ಥದಲ್ಲಿ ಕೃಷ್ಣ ಪರಮಾತ್ಮ ಅದನ್ನ ಬಳಸಿದ್ದಾನೆ. ಆಕೃಷ್ಟಸ್ಯ, ನಮ್ಮನ್ನ ಮನಸ್ಸೋ ಇಚ್ಛೆ ನಿಂದಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ. ತಾಡಿತಸ್ಯವ, ನಮ್ಮನ್ನ ಹೊಡಿತಾ ಇರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ. ಅವಿಕೃತ ಚಿತ್ತದ, ನಮ್ಮ ಮನಸ್ಸನ್ನ, ನಮ್ಮ ಮನಸ್ಸಿನ ಸಮತೋಲನವನ್ನ ಕಳೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ಕ್ಷಮೆ ಅಂತ ಹೆಸರು. ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮನ್ನ ಬೈತಾ ಇರಬಹುದು, ಹೊಡಿತಾ ಇರಬಹುದು, ಆದರೆ ಆ ವ್ಯಕ್ತಿಯ ಬಗ್ಗೆ ಸಹನೆಯನ್ನ, ತಾಳ್ಮೆಯನ್ನ ತೋರಿಸುವಂತಹ ಒಂದು ಬುದ್ಧಿ ಕ್ಷಮೆ ಅಂತ ಅನ್ನಿಸಿಕೊಳ್ಳಬಹುದು. ಸತ್ಯಂ, ಇದು ತುಂಬಾ ಮುಖ್ಯವಾದಂತಹ ಪದ. ಈ ಸತ್ಯಂ ಅಂತಂದ್ರೆ ನಾವು ಸಾಮಾನ್ಯವಾಗಿ ಅಂದ್ಕೊಂಡಿರೋದು ಸತ್ಯವನ್ನ ನುಡಿಯುವುದು, ಅದೇನೋ ಕಷ್ಟದ ಕೆಲಸ ಅಲ್ಲ ಅಂತ. ಆದರೆ ಈ ಸತ್ಯಕ್ಕೆ ನಾನಾ ಮುಖಗಳುಂಟು. ಆ ಸತ್ಯವನ್ನ ಸರಿಯಾಗಿ ನಿರ್ಣಯ ಮಾಡೋದು ಕೂಡ ಕಷ್ಟ. ಶಂಕರಾಚಾರ್ಯರು ಕೊಡುವಂತಹ ಒಂದು ವಿವರಣೆ ಎಷ್ಟು ಸುಂದರವಾಗಿದೆ ನೋಡಿ. ಯಥಾ ದೃಷ್ಟಸ್ಯ ಯಥಾ ಶ್ರುತಸ್ಯ ಚ ಆತ್ಮಾನುಭವಸ್ಯ ಪರಬುದ್ಧಿ ಸಂಕ್ರಾಂತಯೇ ತಥೈವ ಉಚ್ಚಾರ್ಯಮಾಣ ವಾಕ್ ಸತ್ಯಂ ಉಚ್ಯತೆ. 3 ವಿಶೇಷಣಗಳಿಂದ ಕೂಡಿರುವಂತಹ ಒಂದು ವಿವರಣೆಯಲ್ಲಿದೆ. ಒಂದು, ಯಥಾ ದೃಷ್ಟಸ್ಯ, ಕಂಡದ್ದನ್ನ ಕಂಡ ರೀತಿಯಲ್ಲಿ. ಯಥಾಶ್ರುತಸ್ಯ, ಕೇಳಿದ್ದನ್ನ ಕೇಳಿದ ರೀತಿಯಲ್ಲಿ. ಆತ್ಮಾನುಭವಸ್ಯ, ನಾವು ಯಾವುದನ್ನ ಹೇಗೆ ಅನುಭವಿಸಿದ್ದೇವೆಯೋ ಹಾಗೆಯೇ. ಪರಬುದ್ಧಿ ಸಂಕ್ರಾಂತಯೇ, ಬೇರೆಯವರ ಮನಸ್ಸಿನಲ್ಲಿ ಅದೇ ಭಾವ ಹುಟ್ಟುವ ಹಾಗೆ ನಾವು ಯಾವುದನ್ನ
ತಥೈವ ಉಚ್ಚಾರ್ಯಮಾಣ ವಾಕ್, ಅದೇ ರೀತಿಯಲ್ಲಿ ನಮ್ಮಿಂದ ಹೇಳಲ್ಪಡುವಂತಹ ಮಾತುಗಳು ಸತ್ಯಂ ಇತಿ ಉಚ್ಯತೆ, ಅದಕ್ಕೆ ಸತ್ಯ ಅಂತ ಹೆಸರು. ಅಂದ್ರೆ ಒಂದು ಮಾತು ಸತ್ಯ ಆಗಬೇಕಾದ್ರೆ ಅದಕ್ಕೆ 3 ವಿಶೇಷಣಗಳನ್ನ ಇಲ್ಲಿ ಶಂಕರಾಚಾರ್ಯರು ಕೊಡ್ತಾ ಇದ್ದಾರೆ ತಮ್ಮ ವ್ಯಾಖ್ಯಾನದಲ್ಲಿ. ಯಥಾ ದೃಷ್ಟಸ್ಯ, ನಾವು ಹೇಗೆ ಕಂಡವೋ ಅದನ್ನು ಕಂಡ ಹಾಗೆ, ಯಥಾ ಶ್ರುತಸ್ಯ, ನಾವು ಯಾವುದನ್ನ ಕೇಳಿದೆವೋ ಅದನ್ನ ಕೇಳಿದ ಹಾಗೆ, ಅದಕ್ಕೆ ಬೇರೆ ಯಾವುದೇ ವಿಚಾರಗಳನ್ನ ಬೆರೆಸದೆ, ನಮ್ಮ ಮನಸ್ಸಿನ ಭಾವನೆಗಳನ್ನ ಅದಕ್ಕೆ ತಾಳೆ ಹಾಕದೆ, ನಾವು ಕೇಳಿದ್ದನ್ನ ಕೇಳಿದ ಹಾಗೆ, ಕಂಡದ್ದನ್ನ ಕಂಡ ಹಾಗೆ, ಹಾಗೂ ನಮ್ಮ ಅನುಭವಕ್ಕೆ ಯಾವುದು ಬಂದಿತೋ ಅದನ್ನು ಅದೇ ರೀತಿಯಲ್ಲಿ ಪರಬುದ್ಧಿ ಸಂಕ್ರಾಂತಯೇ, ಬೇರೆಯವರ ಮನಸ್ಸಿನಲ್ಲಿ ಅಂತಹುದೇ ಸರಿಯಾದ ಭಾವನೆ ಹುಟ್ಟುವ ಹಾಗೆ ಮಾಡುವಂತಹ ಮಾತು ಸತ್ಯವಾದ. ತುಂಬಾ ಸುಂದರವಾದಂತಹ ವಿವರಣೆ. ಬೇರೆ ಎಲ್ಲೂ ಇಂತಹ ಒಂದು ಡೆಫಿನೇಷನ್ ಸಿಗೋದು ಕಷ್ಟ, ಸತ್ಯ ಅಂತಂದ್ರೆ ಏನು ಅಂತ ಅನ್ನೋದಕ್ಕೆ. ದಮಃ, ದಮ ಅಂತಂದ್ರೆ ಬಾಹ್ಯ ಇಂದ್ರಿಯ ಉಪಶಮಃ, ನಮ್ಮ ದೇಹದ ಹೊರಗಿರುವಂತಹ ಇಂದ್ರಿಯಗಳನ್ನ ಅಂದ್ರೆ ಕರ್ಮೇಂದ್ರಿಯಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸಿಕೊಳ್ಳೋದಕ್ಕೆ ದಮ ಅಂತ ಹೆಸರು. ಶಮಃ, ಅದು ಅಂತಃಕರಣಸ್ಯ ಉಪಶಮಃ. ಅಂತಃಕರಣ ಅಂತಂದ್ರೆ ನಾವು ಈಗಾಗಲೇ ಆ ಪದವನ್ನ ಅನೇಕ ಸಾರಿ ಬಳಸಿದ್ದೀವಿ. ಅದಕ್ಕೆ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳುವಂತಹ ಎಲ್ಲ ಭಾವನೆಗಳ ಒಂದು ವಿಚಾರ, ಅಂದ್ರೆ ಸ್ಮೃತಿ ಅಂತ ನಾವು ಏನ್ ಕರಿತೀವಿ, ಸ್ಮರಣ ಶಕ್ತಿ, ಆ 4ಕ್ಕೂ ಕೂಡಿ ಅಂತಃಕರಣ ಅಂತ ಕರಿತೀವಿ. ಆ ಅಂತಃಕರಣಗಳ ಮೇಲೆ ಯಾರು ಹತೋಟಿಯನ್ನು ಹೊಂದಿರಬಲ್ಲವರು ಅಂತಹವರು ಶಮಿಗಳು, ಶಮ ಅನ್ನುವ ಪದಕ್ಕೆ ಪಾತ್ರರಾದವರು. ಶಮಃ ಅಂತಃಕರಣಸ್ಯ ಉಪಶಮಃ. ಸುಖಂ, ಸುಖ ಅಂತಂದ್ರೆ ಆಹ್ಲಾದ, ಮನಸ್ಸಿಗೆ ಉಂಟಾಗುವಂತಹ ಸಂತೋಷ. ದುಃಖಂ ಸಂತಾಪ, ಮನಸ್ಸಿಗೆ ತೋರುವಂತಹ ದುಃಖ, ಒಂದು ರೀತಿಯ ಸಂತಾಪದ ಭಾವನೆ. ಭವ ಅಂದ್ರೆ ಉದ್ಭವ ಆಗುವುದು, ಹುಟ್ಟೋದು, ಅದಕ್ಕೆ ಭವ ಅಂತ ಕರಿತೀವಿ. ಭವಸಾಗರ ಅಂತ ಇದನ್ನ ನಾವು ಮಾತಿನಲ್ಲಿ ಹೇಳೋದು. ಹುಟ್ಟಿನ ಆ ಸಂಸಾರ ಯಾವುದಿರುತ್ತೆ ಅದು ಭವ. ಅಭವ, ಅದರ ವಿರುದ್ಧವಾದಂತಹ ಪದ ಅಂದರೆ ತದ್ವಿಪರ್ಯಯೇ ಅಭಾವ. ಭಯ, ಮನಸ್ಸಿಗೆ ಉಂಟಾಗುವಂತ ಒಂದು ತ್ರಾಸ, ಒತ್ತಡ, ಅದಕ್ಕೆ ಭಯ ಅಂತ ಕರಿತೀವಿ. ಅಭಯಂ ಏವಚ, ಅದಕ್ಕೆ ವಿರುದ್ಧವಾದದ್ದು ಭಯವಿಲ್ಲದಿರುವಂತಹ ಸ್ಥಿತಿ ಅಭಯ. ಇಲ್ಲಿ ಹೇಳಿರುವಂತಹ ಎಲ್ಲ ಭಾವಗಳು ಕೂಡ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಂದಲ್ಲ ಒಂದು ಸಲ ಅನುಭವಿಸುವಂತಹ ಭಾವಗಳೇ. ಮುಂದಿನ ಶ್ಲೋಕದಲ್ಲಿ ಇವುಗಳನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ ಕೃಷ್ಣ ಪರಮಾತ್ಮ. ಅಹಿಂಸಾ ಸಮತಾ ತುಷ್ಟಿ ತಪೋಧಾನಂ ಯಶೋ ಅಯಶಃ ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಈ ಬೇರೆ ಬೇರೆಯ ಪ್ರಕಾರದ ಭಾವಗಳು ಪ್ರಾಣಿಗಳಿಗೆ ಪರಮಾತ್ಮನಿಂದಲೇ ಆಗುತ್ತವೆ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತಃ ಏವ ಪೃಥಗ್ವಿಧಾಃ, ಬೇರೆ ಬೇರೆ ರೀತಿಯ ಭಾವಗಳು ಭೂತಾನಾಂ ಭವಂತಿ, ಜೀವಿಗಳೆಲ್ಲಕ್ಕೂ, ಜಗತ್ತಿನಲ್ಲಿ ಹುಟ್ಟಿರುವ ಎಲ್ಲ ಜನಕ್ಕೂ, ಪ್ರಾಣಿಗಳಿಗೂ, ಪಕ್ಷಿಗಳಿಗೂ ಕೂಡ ಮತ್ತ ಏವ ನನ್ನಿಂದಲೇ ಉಂಟಾಗುತ್ತವೆ. ಉಳಿದದ್ದು ಯಾವುದು? ಅಹಿಂಸಾ ಸಮತಾ ತುಷ್ಟಿ ತಪಃ ದಾನಂ ಯಶಃ ಅಯಶಃ. ಅಹಿಂಸಾ, ಪ್ರಾಣಿಗಳನ್ನ ಪೀಡಿಸದೇ ಇರುವಂತಹ ಒಂದು ಮನಸ್ಸಿನ ಸ್ಥಿತಿ. ಅಹಿಂಸಾ ಅಪೀಡಾ ಪ್ರಾಣಿನ. ಎರಡನೆಯದು ಸಮತಾ, ಸಮಚಿತ್ತತ. ಹಿಂದೆ ಈ ಮಾತನ್ನ ನಾವು ಕೇಳಿದ್ದೇವೆ. ಹೇಗೆ ಒಬ್ಬ ವ್ಯಕ್ತಿ ಸಮದರ್ಶಿ ಆಗ್ತಾನೆ ಅನ್ನೋ ಮಾತನ್ನ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ. ಆ ಒಂದು ಸಮತೆ,
ಸಮತ್ವ ಭಾವನೆ. ಎಲ್ಲ ಜೀವಿಗಳಲ್ಲಿಯೂ ಇರುವ ಆ ಪರಮಾತ್ಮ ಒಬ್ಬನೇ ಅನ್ನುವ ವಿಚಾರ ಯಾವಾಗ ನಮ್ಮ ಮನಸ್ಸಿಗೆ ಬರುತ್ತೆ, ಆವಾಗ ನಾವು ಎಲ್ಲವನ್ನು ಕೂಡ ಸಮಾನವಾಗಿ ನೋಡುವ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೋತೀವಿ. ಅದು ಮುಖ್ಯವಾದದ್ದು. ಆದ್ರಿಂದ ಸಮತಾ ಅಂದ್ರೆ ಸಮಚಿತ್ತತ, ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಸಮದರ್ಶಿತ್ವ. ತುಷ್ಟಿ ಸಂತೋಷ. ತುಷ್ಟಿ ಅಂತಂದ್ರೆ ನಮಗೆ ಯಾವ ಪದಾರ್ಥಗಳು ಲಭಿಸಿವೆಯೋ ಆ ಪದಾರ್ಥಗಳಲ್ಲಿಯೇ ಸಂತೋಷವನ್ನ ಕಾಣುವಂತಹ ಒಂದು ಮಾನಸಿಕ ಸ್ಥಿತಿ. ಯದೃಚ್ಛಾ ಲಾಭ ಸಂತೃಪ್ತ ಅಂತ ನಾವು ಯಾವ ಮಾತನ್ನ ಕೇಳಿದ್ದೀವಿ ಅದೇ ಮಾತು ಇಲ್ಲೂ ಕೂಡ ಅನ್ವಯವಾಗುತ್ತೆ. ತುಷ್ಟಿ ಸಂತೋಷ, ಪರ್ಯಾಪ್ತ ಬುದ್ಧಿ ಲಾಭೇಶು. ಲಾಭ ನಮಗೆ ಸಿಕ್ಕಿರುವಂತಹ ಪದಾರ್ಥ ಅದು ಪರ್ಯಾಪ್ತ, ಸಾಕಪ್ಪ ಅಂತ ಅಂದುಕೊಳ್ಳುವ ಸ್ಥಿತಿ. ಸಂತೋಷ ಪರ್ಯಾಪ್ತ ಬುದ್ಧಿ ಲಾಭೇಶು, ಅದಕ್ಕೆ ತುಷ್ಟಿ ಅಂತ ಕರೀತಾರೆ. ತಪಃ ಇಂದ್ರಿಯ ಸಂಯಮ ಪೂರ್ವಕಂ ಶರೀರ ಪೀಡನಂ. ತಪಸ್ಸು ಅಂತಂದ್ರೆ ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ 3 ರೀತಿಯ ತಪಸ್ಸುಗಳಿವೆ. ವಾಚಿಕ ತಪಸ್ಸಿದೆ, ದೈಹಿಕ, ಹೀಗೆ ಅನೇಕ 3 ವಿಧವಾದಂತಹ ತಪಸ್ಸುಗಳನ್ನ ಆತ ಮುಂದೆ ವರ್ಣಿಸುವಲ್ಲಿದ್ದಾನೆ. ಇಲ್ಲಿ ತಪಃ ಅಂತಂದ್ರೆ ಇಂದ್ರಿಯ ನಿಗ್ರಹ ಪೂರ್ವಕಂ, ಇಂದ್ರಿಯಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸಿಕೊಂಡು ಶರೀರಕ್ಕೆ ಯಾವ ಒಂದು ಪೀಡನೆಯನ್ನ ಉಂಟಾಗಬಹುದೋ ಅದನ್ನ ತಡೆದುಕೊಳ್ಳುವ, ಸಂಪೂರ್ಣ ಅದರಲ್ಲಿ ಸಂತೋಷವನ್ನೇ ಹೊಂದುವಂತಹ ಒಂದು ಮಾನಸಿಕ ಸ್ಥಿತಿ, ಅದು ತಪಸ್ಸು. ಹಾಗೆಯೇ ದಾನಂ, ದಾನ ಯಥಾಶಕ್ತಿ ಸಂವಿಭಾಗ. ಸಂವಿಭಾಗ ನಮ್ಮಲ್ಲಿ ಇರುವಂತಹ ದ್ರವ್ಯವನ್ನ ಬೇರೆಯವರ ಜೊತೆ ಹಂಚಿಕೊಳ್ಳೋದು, ಇದು ತುಂಬಾ ಮುಖ್ಯವಾದಂತಹ ಒಂದು ಗುಣ. ಯಥಾಶಕ್ತಿ, ಶಕ್ತಿಂ ಅನತಿಕ್ರಮ್ಯ, ಶಕ್ತಿ ಮೀರಿ ಸಹಾಯ ಮಾಡಬೇಕು ಅಂತ ಯಾರು ನಮಗೆ ಉಪದೇಶ ಕೊಡೋದಿಲ್ಲ. ನಮ್ಮ ಅಳಿವಿಗೆ ಸಾಧ್ಯವಾದಂತಹ, ನಮ್ಮ ಸೀಮಿತ ವ್ಯವಸ್ಥೆಗೆ ತಕ್ಕ ಹಾಗೆ ನಾವು ಎಷ್ಟನ್ನ ಬೇರೆಯವರಿಗೆ ದಾನ ಮಾಡಬಹುದು ಅಷ್ಟನ್ನು ದಾನ ಮಾಡುವುದು ಇಲ್ಲಿ ಯಥಾಶಕ್ತಿ ಸಂವಿಭಾಗ ಅನ್ನುವ ಪದ ಸಮುಚ್ಚಯದಿಂದ ಶಂಕರರು ತೋರಿಸ್ಕೊಟ್ಟಿದ್ದಾರೆ. ದಾನಂ ಯಥಾಶಕ್ತಿ ಸಂವಿಭಾಗ, ಶಕ್ತಿಂ ಅನತಿಕ್ರಮ್ಯ, ನಮ್ಮ ಶಕ್ತಿಗೆ ಮೀರದ ರೀತಿಯಲ್ಲಿ ನಾವು ನಮ್ಮಲ್ಲಿರುವ ದ್ರವ್ಯವನ್ನ ಯಾವಾಗ ಬೇರೆಯವರಿಗೆ ಕೊಡ್ತೀವಿ ಅದು ದಾನ ಅಂತ ಅನ್ನಿಸಿಕೊಳ್ಳುತ್ತೆ. ಇಲ್ಲಿ ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ದಾನದಲ್ಲಿಯೂ ಕೂಡ 3 ರೀತಿಯ ದಾನಗಳಿವೆ ಅನ್ನೋ ಮಾತನ್ನ ಹೇಳ್ತಾನೆ. ತುಂಬಾ ಶ್ರೇಷ್ಠವಾದ ದಾನ, ಯಾರು ಏನನ್ನೂ ಅಪೇಕ್ಷೆ ಪಡದೆ, ಕಾಲ ದೇಶ ಇತ್ಯಾದಿಗಳನ್ನ ಸರಿಯಾಗಿ ಗಮನಿಸಿಕೊಂಡು ಪ್ರತ್ಯುಪಕಾರವನ್ನ ಅಪೇಕ್ಷಿಸದೆ ಯಾರು ದಾನವನ್ನ ಕೊಡ್ತಾರೆ ಅದು ಉತ್ತಮವಾದಂತಹ ದಾನ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಮುಂದೆ ಹೇಳ್ಕೊಡ್ತಾನೆ. ದಾನಂ ಯಥಾಶಕ್ತಿ ಸಂವಿಭಾಗ, ಹಂಚಿ ತಿನ್ನೋದನ್ನ ದಾನ ಅಂತ ಕರೆಯಲ್ಪಡುತ್ತೆ. ಯಶಃ ಧರ್ಮ ನಿಮಿತ್ತ ಕೀರ್ತಿ. ಯಶಸ್ಸು ಅಂತಂದ್ರೆ ಧರ್ಮವನ್ನ ಪಾಲನೆ ಮಾಡುವ ಕಾರಣದಿಂದ ತಾನೇ ತಾನಾಗಿ ಬಂದೊದಗುವಂತಹ ಕೀರ್ತಿ, ಒಳ್ಳೆಯ ಮಾತುಗಳು, ಅದಕ್ಕೆ ಯಶಸ್ ಅಂತ ಕರೀತಾರೆ. ಹಾಗೆಯೇ ಅಯಶಃ ಅಧರ್ಮ ನಿಮಿತ್ತ ಅಕೀರ್ತಿ. ಯಾರು ಧರ್ಮದ ಪಥವನ್ನ ತುಳಿಯದೆ ಅಧರ್ಮದ ಪಥವನ್ನ ಯಾರು ಹಿಡಿತಾರೆ ಅವರ ಕೀರ್ತಿ ನಶಿಸಿ ಹೋಗುತ್ತೆ, ಅವರ ಅಪಯಶಸ್ಸು ಹೆಚ್ಚಾಗುತ್ತೆ. ಅದನ್ನ ಇಲ್ಲಿ ಅಯಶಸ್ ಅಂತ ಕರೆದಿದ್ದಾನೆ ಕೃಷ್ಣ ಪರಮಾತ್ಮ. ಹೀಗೆ ಈ 20 ಭಾವಗಳು ನಾವು ಎಲ್ಲರಲ್ಲಿಯೂ ಕಾಣ್ತೇವೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ಕೆಲವರಲ್ಲಿ ಕೆಲವು ಒಳ್ಳೆಯ ಗುಣಗಳನ್ನ ಕಾಣ್ತೀವಿ, ಕೆಲವರಲ್ಲಿ ಕೆಲವು ಕೆಟ್ಟ ಗುಣಗಳನ್ನ ಕಾಣ್ತೀವಿ. ಇವೆಲ್ಲವೂ ಕೂಡ ಮತ್ತಯೇವ ಅಂದ್ರೆ ಈಶ್ವರನಿಂದಲೇ ಪೃಥಕ್ ವಿಧಾಹ, ಬೇರೆ ಬೇರೆ ರೀತಿಯಲ್ಲಿ ಉಂಟು ಮಾಡಲ್ಪಟ್ಟಿರುವವು. ಇದಕ್ಕೆ ಶಂಕರಾಚಾರ್ಯರು ಒಂದು ಕೆವಿಯಟ್ ಹೇಳ್ತಾರೆ.
ನಾನಾ ವಿಧಾ ಬೇರೆ ಬೇರೆ ರೀತಿಯ ಸ್ವಕರ್ಮ ಅನುರೂಪೇಣ ನೀವು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ. ಅದು ಮುಖ್ಯವಾದಂತಹ ಮಾತು. ನಾವು ಮಾಡುವ ಕರ್ಮಗಳು ನಮ್ಮನ್ನ ಯಾವಾಗಲೂ ಬೆಂಬಲಿಸ್ತಾನೆ ಇರುತ್ತೆ. ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದಾಗತ್ತೆ. ಅವುಗಳನ್ನ ಅನುಭವಿಸೋದಕ್ಕೆ ಸಿದ್ಧರಾಗಿರ್ಬೇಕು. ಈ ಎರಡೂ ಶ್ಲೋಕಗಳಲ್ಲಿ ತುಂಬಾ ಸುಂದರವಾದ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಯಾವ ಯಾವ ಭಾವಗಳನ್ನ ತಾನು ಪ್ರಾಣಿಗಳಿಗೆ ಕಲ್ಪಿಸ್ತೇನೆ ಎನ್ನುವ ಮಾತನ್ನ ಹೇಳಿದ್ದಾನೆ. ಅಂದ್ರೆ ಅವನು ಕಲ್ಪಿಸುವುದು ಕರ್ಮಾನುಸಾರವಾಗಿ. ಅವನು ತಟಸ್ಥನಾಗಿ ಉಳಿತಾನೆ. ಜನರು ಮಾಡಿದಂತಹ ಕರ್ಮಗಳಿಗೆ ಅನುಗುಣವಾದ ಮಾನಸಿಕ ಸ್ಥಿತಿಯನ್ನ ಅವರು ಯಾವಾಗಲೂ ಕೂಡ ಹೊಂದುತ್ತಾ ಇರ್ತಾರೆ. ಆದ್ದರಿಂದ ಪರಮಾತ್ಮನೇ ಇವುಗಳಿಗೆ ಕಾರಣರಾದರೂ ಕೂಡ ಅದರ ಮೂಲ ಕಾರಣ ನಾವು ಮಾಡುವ ಕರ್ಮಗಳು. ಅದನ್ನ ಮನದಟ್ಟು ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಮುಂದಿನ ಶ್ಲೋಕ ಇದಕ್ಕಿಂತಲೂ ವಿಶಿಷ್ಟವಾದದ್ದು. 6ನೇ ಶ್ಲೋಕದಲ್ಲಿ ಈ ಇಡೀ ಜಗತ್ತಿನ ಜೀವಿಗಳಿಗೆ ಕಾರಣರಾರು ಅನ್ನೋದರ ಬಗ್ಗೆ ಒಂದು ಜಿಜ್ಞಾಸೆಯನ್ನ ನಮ್ಮ ಮುಂದೆ ಇಡ್ತಾನೆ. ಮಹರ್ಷಯಃ ಸಪ್ತಪೂರ್ವೆ ಚತ್ವಾರೋ ಮನವಃ ತಥಾ ಮದ್ಭಾವ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. ಇಮಾಃ ಪ್ರಜಾಃ ನಾವು ಕಾಣುವಂತಹ ಎಲ್ಲ ಪ್ರಾಣಿ ಪಕ್ಷಿ ಸಂಕುಲಗಳು ಮತ್ತೆ ಜನ ಅವರೆಲ್ಲರೂ ಕೂಡ ಮದ್ಭಾವ ಮಾನಸ ಜಾತಾಃ ಯೇಷಾಂ ಇವರಿಂದ ಬಂದಂತಹ ಜೀವ ಜಂತುಗಳಿವು. ಯಾರವರು? ಮಹರ್ಷಯ ಸಪ್ತ 7 ಮಂದಿ ಮಹರ್ಷಿಗಳು. ಪೂರ್ವೆ ಇವರೆಲ್ಲ ಹಿಂದೆ ಆಗಿ ಹೋದವರು. ಮತ್ತು ಚತ್ವಾರ ಮನವಃ ತಥಾ ಹಾಗೆಯೇ 4 ಮನುಗಳು. ಇಲ್ಲಿ 4 ಮನುಗಳು ಅಂತ ತಗೋಬೇಕು ಅಥವಾ 4 ಕಾಮ ಮನುಗಳು ಅಂತ ತಿಳ್ಕೋಬೇಕು ಅಂತ ಅನ್ನೋದು ಒಂದು ಜಿಜ್ಞಾಸೆ. ಅನೇಕ ವ್ಯಾಖ್ಯಾನಕಾರರು ಎರಡೂ ರೀತಿಯಲ್ಲಿ ವಿವರಣೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಚತ್ವಾರ ಅನ್ನೋದಕ್ಕೆ ಬ್ರಹ್ಮನ ಅಥವಾ ಪರಮಾತ್ಮನ ಮಾನಸಿಕ ಪುತ್ರರಾದಂತಹ ಸನಕ ಸನಂದನ ಸನತ್ಸುದಾತಿಯ ಇವರೇ ಅನ್ನೋ ಮಾತನ್ನ ಎತ್ತಿದ್ದಾರೆ. ಅದನ್ನ ಮುಂದೆ ನೋಡೋಣ. ಹಾಗೆ ಮನವಃ ಅಂತಂದ್ರೆ ಯಾವ ಮನಗಳು ಅನ್ನೋ ಮಾತನ್ನ ನಾವು ತಿಳ್ಕೊಬೇಕಾಗತ್ತೆ. ಯಾಕೆಂತಂದ್ರೆ ಈ ಚತ್ವಾರಹ ಅನ್ನೋದು ಮನವಃ ಅನ್ನುವ ಪದಕ್ಕೆ ವಿಶೇಷಣವಾದಾಗ 4 ಮನುಗಳಿಗೆ ಮಾತ್ರ ಅದು ಅನ್ವಯವಾಗುತ್ತೆ. ಆದ್ರೆ ಒಟ್ಟು 14 ಜನ ಮನುಗಳನ್ನ ನಾವು ಎಲ್ಲ ಪುರಾಣಗಳಲ್ಲಿ ಕಾಣ್ತೀವಿ. ಆ 14 ಜನರಲ್ಲಿ ಈ 4 ಮನುಗಳು ಯಾರು ಅನ್ನೋ ಪ್ರಶ್ನೆ ಹೇಳುತ್ತೆ. ಆವಾಗ ಕೆಲವರು ಸಮಾಧಾನ ಹೇಳ್ತಾರೆ, ಸಾವರ್ಣಿಗಳು ಅವರು ಮಾತ್ರ ಮನುಗಳು ಇಲ್ಲಿ ಸ್ಮರಿಸಲ್ಪಟ್ಟಿದ್ದಾರೆ ಅಂತ. ಶಂಕರರು ಕೂಡ ಅದೇ ಮಾತನ್ನ ಒಪ್ತಾರೆ. ಆದ್ರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಯಾಕೆಂತಂದ್ರೆ ಉಳಿದ ಮನುಗಳು ಕೂಡ ಆಕ್ಚುಲಿ ನಿಜವಾಗಿ ನೋಡೋದಾದ್ರೆ ಒಟ್ಟು 6 ಜನ ಸಾವರ್ಣಿಗಳಿದ್ದಾರೆ ಮನುಗಳು. ಆ 6ರಲ್ಲಿ ಯಾರು 4 ಅನ್ನೋದು ಮತ್ತೆ ಭಿನ್ನಾಭಿಪ್ರಾಯಕ್ಕೆ ಎಡೆ ಕೊಡುವಂತ ಒಂದು ಮಾತು. ಆದ್ರಿಂದ ಇಲ್ಲಿ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಿ ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮಹರ್ಷಯ ಸಪ್ತಪೂರ್ವೆ ಚತ್ವಾರೋ ಮನವಸ್ತಥ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾಃ ಪ್ರಜಾಃ. ಈ ಶ್ಲೋಕವನ್ನ ನೋಡೋಣ. ಸಪ್ತ ಮಹರ್ಷಯ 7 ಮಂದಿ ಮಹರ್ಷಿಗಳು. ಇಲ್ಲಿ 7 ಮಂದಿ ಮಹರ್ಷಿಗಳು ಅಂತಂದ್ರೆ ಯಾರು? ಅದ್ರ ಬಗ್ಗೆ ಕೂಡ ಜಿಜ್ಞಾಸೆ ಉಂಟು. ಯಾಕೆಂತಂದ್ರೆ ಒಂದು ಭಾಗವತದಲ್ಲಿ ಮತ್ತೆ ಇತರ ಅನೇಕ ಈ 7 ವರ್ಷಗಳ ನಮಗೆ ಸುಲಭವಾಗಿ ಸಿಗುತ್ತೆ. ಅದಕ್ಕೆ ವಿರುದ್ಧವಾದಂತಹ 2 ಪಠ್ಯಗಳು ಕೂಡ ನಮಗೆ ಸಿಗುತ್ತೆ. ಅದರಲ್ಲಿ ಯಾವುದು ಮುಖ್ಯ ಅಂತ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಪೂರ್ವೆ
ಮೊದಲಿನವರಾಗಿ ಚತ್ವಾರಃ ನಾಲ್ವರು. ಇಲ್ಲಿ ಮೊದಲಿನವರಾಗಿ ನಾಲ್ವರು ಅಂತಂದ್ರೆ ಯಾರವರು? ಸನಕಾದಿಗಳೇ? ಅಥವಾ ಈ ನಾಲ್ವರು ಅನ್ನೋದು ಮನವಹ ಆ ಪದಕ್ಕೆ ವಿಶೇಷವಾಗಿ ಬಂದಿದೆಯೇ? ಆ ಜಿಜ್ಞಾಸೆಯನ್ನ ಪರಿಹರಿಸ್ಕೋಬೇಕಾಗತ್ತೆ. ತಥಾ ಮನವಹ ಸ್ವಯಂಭುವ ಮುಂತಾದ 14 ಜನ ಮನಗಳು ಮದ್ಭಾವ ನನ್ನ ಭಾವವುಳ್ಳವರಾಗಿ, ಇವರೆಲ್ಲ ಮಾನಸಾಹ ಜಾತಾಹ ನನ್ನ ಸಂಕಲ್ಪದಿಂದಲೇ ಉತ್ಪನ್ನರಾಗಿದ್ದಾರೆ. ಲೋಕೆ ಲೋಕದ ಇಮಾಹ ಈ ಸಂಪೂರ್ಣ ಪ್ರಜಾಹ ಪ್ರಜೆಗಳೆಲ್ಲ ಪ್ರಾಣಿಗಳೆಲ್ಲವೂ ಯೇಷಾಂ ಇವರಿಂದಲೇ ವೃದ್ಧಿಯಾದವರು. ಇಲ್ಲಿ ನಾವು ಹೇಳ್ತಾ ಇದ್ದಂತಹ ಕೆಲವು ವಿಚಾರಗಳನ್ನು ನೋಡೋಣ. ಮೊದಲನೇದಾಗಿ ಈ 7 ಜನ ಋಷಿಗಳು ಯಾರು, ಅವರನ್ನ ಕುರಿತು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಶ್ಲೋಕದಲ್ಲಿ ಬರುವಂತಹ ಈ 6ನೇ ಶ್ಲೋಕದಲ್ಲಿ ಬರುವಂತಹ ವಿಚಾರಗಳು ಅನೇಕ ವಿವರಣೆಗಳಿಗೆ ಸೂಕ್ತವಾದಂತಹ ಒಂದು ಮಾತು. ಯಾಕೆಂದ್ರೆ ಇದು ಅನೇಕ ಭಾಷೆಗಳಲ್ಲಿ ತುಂಬಾ ಚರ್ಚಿತವಾದಂತಹ ಮಾತು. ಮೊದಲನೇದಾಗಿ ಸಪ್ತ ಮಹರ್ಷಿಗಳು ಅಂತ ಅಂದ್ರೆ ಭೃಗು, ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು ಮತ್ತು ವಸಿಷ್ಠ. ಈ 7 ಜನ ಪ್ರಮುಖವಾಗಿ ಸಪ್ತರ್ಷಿಗಳು ಅಂತ ಅನ್ನಿಸಿಕೊಳ್ತಾರೆ. ಇದು ಶಂಕರಾಚಾರ್ಯರು ಮತ್ತೆ ರಾಮಾನುಜಾಚಾರ್ಯರು ಇಬ್ಬರು ಒಪ್ಪಿಕೊಳ್ಳುವಂತಹ ಮಾತು. ಆದ್ರೆ ಮಧ್ವಾಚಾರ್ಯರ ಅಭಿಪ್ರಾಯದಲ್ಲಿ ಮರೀಚಿಗಳು, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು ಮತ್ತು ವಸಿಷ್ಠ ಇವರು ಸಪ್ತರ್ಷಿಗಳು. ಇಲ್ಲಿ ಹೇಳಿರೋ ಅತ್ರಿ ಮೊದಲಿಗರಾದ 7 ಮಹರ್ಷಿಗಳು ಮಹಾಭಾರತದ ಮೋಕ್ಷ ಪರ್ವದಲ್ಲಿ ಹಾಗೂ ಪುರಾಣಗಳಲ್ಲಿ ಸಪ್ತರ್ಷಿಗಳು ಅಂತ ಪ್ರಸಿದ್ಧರಾಗಿದ್ದಾರೆ. ಶಾಂತಿ ಪರ್ವದಲ್ಲಿ ಬರೋ ಮಾತು ಈ ತರ ಇದೆ: ಮರೀಚಿರಂಗಿರಾಶ್ಚಾತ್ರಿ ಪುಲಸ್ತ್ಯ ಪುಲಹ ಕ್ರತು ನಿರ್ಮಿತಾಹಿತೆ. ಈ 7 ಜನ ಮರೀಚಿ, ಅಂಗಿರ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು ಮತ್ತು ವಸಿಷ್ಠ ಇವರು 7 ಜನ ಸಂಕಲ್ಪದಿಂದ ಉತ್ಪನ್ನರಾದಂತಹ ಆ ಪರಮಾತ್ಮನ ಪುತ್ರರು. ಏತೇ ವೇದ ವಿದಃ ಇವರು 7 ಜನ ವೇದ ಪಾರಂಗತರು. ಮುಖ್ಯಾಹ ಪ್ರಮುಖರಾದವರು ವೇದಾಚಾರ್ಯಾಹ ಅವರು ಎಲ್ಲರೂ ಕೂಡ ವೇದಗಳಲ್ಲಿ ಆಚಾರ್ಯ ಸ್ಥಾನವನ್ನ ಪಡೆದವರು. ಪ್ರವೃತ್ತಿ ಧರ್ಮಿಣಶ್ಚೈವ ಅದು ತುಂಬಾ ಮುಖ್ಯವಾದಂತಹ ಮಾತು. ಶಂಕರಾಚಾರ್ಯರು ಭಗವದ್ಗೀತೆಯ ಭಾಷ್ಯದ ಪ್ರಾರಂಭದಲ್ಲಿ ಒಂದು ಮೂಲಭೂತ ವಿಚಾರವನ್ನ ಎತ್ತಿದ್ದಾರೆ. ಧರ್ಮದಲ್ಲಿ 2 ರೀತಿಯ ಧರ್ಮಗಳುಂಟು. ಒಂದು ಪ್ರವೃತ್ತಿ ಧರ್ಮ, ಎರಡನೆಯದು ನಿವೃತ್ತಿ ಧರ್ಮ. ಪ್ರವೃತ್ತಿ ಧರ್ಮ ಅಂತಂದ್ರೆ ಜಗತ್ತಿನಲ್ಲಿ ಅವರು ಸದಾ ಪರಮಾತ್ಮನ ಧ್ಯಾನದಲ್ಲಿ ನಿರತರಾಗಿದ್ದು, ಆ ಧ್ಯಾನದಲ್ಲಿ ನಿರತರಾಗಿದ್ದರೂ ಕೂಡ ಅವರು ಸಂಸಾರಿಗರಾಗಿ ಪುತ್ರಾಪೇಕ್ಷೆಗಳಾಗಿ ತಮ್ಮ ಜೀವನವನ್ನು ನಡೆಸಿಕೊಂಡು ಕಡೆಯಲ್ಲಿ ಕ್ರಮ ಮುಕ್ತಿಯನ್ನ ಸಂಪಾದಿಸುವಂತಹ ಜನ. ಇವರು ಸಂಸಾರಿಗರು. ಇವರಿಗೆ ಜೀವನದಲ್ಲಿ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಆಸ್ಥೆ ಉಂಟು. ಸುಖ ಭೋಗಗಳನ್ನ ವಿಹಿತ ರೀತಿಯಲ್ಲಿ ಅನುಭವಿಸುವಂತಹ ಜನ. ಧರ್ಮಕ್ಕೆ ಅವಿರುದ್ಧವಾದ ಕಾಮದಲ್ಲಿ ತೊಡಗಿರುವಂತಹ ಜನ. ಇವರು ತಮ್ಮ ಜೀವನವನ್ನ ಯಾವಾಗಲೂ ಕೂಡ ಪ್ರವೃತ್ತಿ ಧರ್ಮಿಣ, ಪ್ರವೃತ್ತಿ ಧರ್ಮದಲ್ಲಿ ತೊಡಗಿಸಿಕೊಂಡವರು. ಶಂಕರಾಚಾರ್ಯರು ಹೇಳುವ ಇನ್ನೊಂದು ಧರ್ಮದ ಮಾತು ನಿವೃತ್ತಿ ಧರ್ಮ, ಅಂದ್ರೆ ಸನ್ಯಾಸ ಧರ್ಮ. ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಈ ಜಗತ್ತಿನ ಬಗ್ಗೆ ವೈರಾಗ್ಯ ಉಂಟಾಗಿ, ಈ ವೈರಾಗ್ಯ ಯಾವುದೋ ಒಂದು ಕಾರಣದಿಂದ ಉಂಟಾದದ್ದಲ್ಲ, ಅವರ ಜ್ಞಾನದ ಕಾರಣದಿಂದ ಉಂಟಾಗಿರುವಂಥದ್ದು. ಜ್ಞಾನದ ಕಾರಣದಿಂದ ಉಂಟಾಗಿರುವಂಥದ್ದು. ಆ ಜ್ಞಾನ
ಆ ಜ್ಞಾನ ಮಾರ್ಗದಲ್ಲಿಯೇ ಅವರು ತಪಶ್ಚರಣೆಯಲ್ಲಿ ತೊಡಗಿ ತಮ್ಮ ಮನಸ್ಸಿನ ಎಲ್ಲ ಪಾಪ ರಾಶಿಗಳನ್ನ ಕರ್ಮ ರಾಶಿಗಳನ್ನ ಸಂಪೂರ್ಣವಾಗಿ ದಗ್ಧಗೊಳಿಸಿಕೊಂಡು ಜೀವನವನ್ನ ತುಂಬಾ ಪವಿತ್ರವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಜನ. ಅವರು ಸಂಪೂರ್ಣವಾಗಿ ಜೀವನ್ಮುಕ್ತರು. ಯಾಕೆಂತಂದ್ರೆ ಅವರಿಗೆ ಈಗಾಗಲೇ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆ. ಆದ್ದರಿಂದ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ಯಾವುದೇ ರೀತಿಯ ಕಟ್ಟುಪಾಡುಗಳಿಗೆ ಒಳಗಾಗದೆ ಮೋಕ್ಷವನ್ನ ಮಾತ್ರ ಸಾಧಿಸೋದಕ್ಕೋಸ್ಕರ ಜೀವ ಇದ್ರು. ಈ ಎರಡನೆಯ ಒಂದು ಅಭಿಪ್ರಾಯದ ಪ್ರಕಾರ ಈ ಶ್ಲೋಕದಲ್ಲಿ ಚತ್ವಾರಹ ಅನ್ನುವ ಪದ ಬಂದಿದೆ. ಆ ಚತ್ವಾರಹ ಅನ್ನೋದನ್ನ ಸೂಚಿಸುವಂತಹವರು ಬ್ರಹ್ಮನ ಪ್ರಥಮ ಮಾನಸ ಪುತ್ರರಾದಂತಹ ಸನತ್ ಕುಮಾರ, ಸನಕ, ಸನಂದನ, ಅವನಿಗೆ ಸನತ್ ಸುಜಾತ ಅಂತಲೂ ಕೂಡ ಹೆಸರು. ಈ 4 ಮಂದಿ ನಿವೃತ್ತಿ ಧರ್ಮವನ್ನ ಯಾವಾಗ್ಲೂ ಕೂಡ ನಡೆಸುವಂತಹ ಋಷಿ ಸಮಾನರಾದಂತಹ ವ್ಯಕ್ತಿಗಳು, ಋಷಿಗಳೇ. ಅದರಿಂದ ಈ ಶ್ಲೋಕಕ್ಕೆ 2 ರೀತಿಯ ಅರ್ಥವನ್ನ ಕೊಡ್ತಾರೆ. ಈ 6ನೇ ಶ್ಲೋಕ ಆ ವಿಚಾರದ ಕಾರಣದಿಂದಾಗಿ ಸ್ವಲ್ಪ ಕ್ಲಿಷ್ಟವಾದದ್ದು ಅರ್ಥ ಮಾಡಿಕೊಳ್ಳೋದಕ್ಕೆ. ಮಹರ್ಷಯ ಸಪ್ತ, 7 ಜನ ಋಷಿಗಳು. ಪೂರ್ವೇ ಚತ್ವಾರಹ, ಪೂರ್ವದಲ್ಲಿ 4 ಈ ಸನಕ, ಸನಂದನ ಮತ್ತೆ ಸನಾತನ ಹಾಗೂ ಸನತ್ ಸುಜಾತ. ಸನತ್ ಕುಮಾರ, ಸನಕ, ಸನಂದನ ಮತ್ತೆ ಸನತ್ ಸುಜಾತ, ಈ 4 ಕೂಡ ನಿವೃತ್ತಿ ಮಾರ್ಗವನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಪ್ರಾರಂಭ ಮಾಡಿದವರು. ಯಾವಾಗಲೂ ಕೂಡ ಅವರು ಸಂಸಾರಕ್ಕೆ ಅಂಟಿಕೊಂಡವರಲ್ಲ. ಅವರು ಇದೇ ಜೀವನದಲ್ಲಿ ಮುಕ್ತರಾದವರು. ಅವರು ಹಾಗೂ ಮನವಹ, 14 ಮಂದಿ ಮನುಗಳು. ಈ ಮನುಗಳ ಲಿಸ್ಟ್ ಸ್ವಲ್ಪ ದೊಡ್ಡದಿದೆ. ಅದರಲ್ಲಿ ಬರುವಂತಹ ಮಾತುಗಳನ್ನ, ವ್ಯಕ್ತಿಗಳನ್ನ ನೋಡಿ. ಮೊದಲು ಸ್ವಯಂಭವ ಮನು, ಅವನ ನಂತರ ಬಂದದ್ದು ಸ್ವರೋಚ ಶಮನು, ಅವನ ನಂತರ ಬಂದಿದ್ದು ಉತ್ತಮ, ಅವನ ನಂತರ ಬಂದದ್ದು ತಾಪಸಮನು, ಆಮೇಲೆ ರೈವತ, ಅವನಾದ್ಮೇಲೆ ಚಾಕ್ಷುಷಮನು. ಇವರು 6 ಜನ ಬಂದದ್ದು ಹಿಂದಿನ ಕಾಲದಲ್ಲಿ. ಯಾಕೆಂತಂದ್ರೆ ಈಗ ನಡೀತಾ ಇರೋದು ವೈವಸ್ವತ ಮನುವಿನ ಸಂವತ್ಸರ. ಆದ್ರಿಂದಲೇ ನಾವು ಯಾವಾಗ ಸಂಕಲ್ಪ ಮಾಡಿಕೊಂಡ್ರು ಕೂಡ ಇದು ವೈವಸ್ವತ ಸಂವತ್ಸರೇ, ಏನೋ ವೈವಸ್ವತ ಮನುವಿನ ಸಂದರ್ಭದಲ್ಲಿ ಇಟ್ಲೆ ನಾವು ಯಾವಾಗ್ಲೂ ಕೂಡ ಆ ಸಂದರ್ಭದಲ್ಲಿ ಹೇಳ್ಕೋತೀವಿ. ವೈವಸ್ವತ ಮನು ಈಗ ಆಳ್ತಾ ಇರುವಂತಹ ಮನು, ಅವನ ಸಂವತ್ಸರ. ಇದರ ಹಿಂದೆ 6 ಜನ ಆಗಿ ಹೋಗಿದ್ದಾರೆ. 7ನೇಯವನು ವೈವಸ್ವತ. ಇವನ ನಂತರ ಮುಂದೆ ಬರುವವರು ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಹಾಗೆಯೇ ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೈವ ಸಾವರ್ಣಿ, ಇಂದ್ರ ಸಾವರ್ಣಿ. ಇವರೆಲ್ಲ ಮುಂದೆ ಬರುವಂತಹ ಸಾವರ್ಣಿಗಳು. ಸೊ ಅವರು ಒಟ್ಟು 7 ಜನ ಇದ್ದಾರೆ, 8 ಜನ ಇದ್ದಾರೆ. ಆ ಎಲ್ಲ ಸಾವರ್ಣಿಗಳು ಕೂಡ ಮುಂದೆ ಬರುವಂತಹವರು ಈಗಿನ ಮನುಗೆ ಸಂಬಂಧಪಟ್ಟವರಲ್ಲ, ಈಗಿನ ಮನ್ವಂತರಕ್ಕೆ ಸಂಬಂಧಪಟ್ಟವರಲ್ಲ. ಆದ್ರಿಂದ ಇಲ್ಲಿ ಶಂಕರರು ಹೇಳೋ ಒಂದು ಮಾತು ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಅವರು ಹೇಳೋದು ಈ ಚತ್ವರಹ ಮನವಹ ಅಂತ ಅನ್ನೋದು ಸಾವರ್ಣಿ ಮನುಗಳಿಗೆ ಅನ್ವಯವಾಗುವಂತಹ ಮಾತು ಅಂತ. ಅವರು ಹೇಳೋ ಮಾತು ಚತ್ವರಹ ಮನವಹ ತಥಾ ಸಾವರ್ಣ ಇತಿ ಪ್ರಸಿದ್ಧಾಃ. ಸಾವರ್ಣ ಇತಿ ಪ್ರಸಿದ್ಧಾಃ ಸಪ್ತಮನವಃ ಸಂತಿ. 7 ಜನ ಮನುಗಳಿದ್ದಾರೆ ಸಾವರ್ಣಿ ಅಂತ ಕರೆಸ್ಕೊಳ್ಳೋರು. ಆದ್ರೆ ಇಲ್ಲಿ ಬರೀ 4 ಮಾತ್ರ ಸೀಮಿತವಾದಂತಹ ಮಾತು. ಆದ್ದರಿಂದ ಪ್ರಾಯಶಃ ಇಲ್ಲಿನ ಅರ್ಥ ಸ್ವಲ್ಪ ಬೇರೆ ಇರಬೇಕಾಗತ್ತೆ. ಆದ್ದರಿಂದ ಈ ಸನಕ, ಸನಂದನ ಇತ್ಯಾದಿಗಳ ಹೆಸರನ್ನ ನಾವು ಆ 4 ಅನ್ವಯಿಸಬೇಕಾಗತ್ತೆ. ಆದ್ರೆ ಅಲ್ಲಿ ಒಂದು ಸಣ್ಣ ತೊಡಕು ಉಂಟಾಗತ್ತೆ. ಏನು ತೊಡಕು ಅಂತಂದ್ರೆ ಇಲ್ಲಿ ಕೃಷ್ಣ ಪರಮಾತ್ಮ 6ನೇ ಶ್ಲೋಕದಲ್ಲಿ ಹೇಳ್ತಾನೆ, ಈಶಾಂ ಲೋಕ ಇಮಃ ಪ್ರಜಾಃ. ಅವರ ಸಂತತಿ ಈ ಲೋಕದಲ್ಲಿ ಕಾಣುವ ಎಲ್ಲ ಪ್ರಾಣಿಗಳು ಅಂತ. ಅವರು ಹುಟ್ಟ ಬ್ರಹ್ಮಚಾರಿಗಳು, ಅವರು ಊರ್ಧ್ವರೈತಸ್ಕರು,
ಈ ನಾಲ್ವರು ಕೂಡ ಸನಕ, ಸನತ್ ಕುಮಾರ, ಸನಂದನ ಹಾಗೂ ಸನತ್ ಸುಜಾತ ಈ ನಾಲ್ವರು ಕೂಡ ಆಜನ್ಮ ಬ್ರಹ್ಮಚಾರಿಗಳು, ಊರ್ಧ್ವರೇತಸ್ಕರು. ಆದ್ದರಿಂದ ಅವರ ಪ್ರಜೆಗಳು ಇವರಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ವಿಶ್ಲೇಷಣೆಯನ್ನ ಕೊಡ್ತಾರೆ ಕೆಲವರು. ಇವರಿಗೆ ಸಂತತಿ ಇಲ್ಲದಿದ್ರೂ ಕೂಡ ಇವರ ಶಿಷ್ಯರೇ ಇವರ ಸಂತತಿಗಳು. ಯಾಕೆಂತಂದ್ರೆ ಗೋತ್ರದಲ್ಲಿ ಎರಡು ರೀತಿಯ ಗೋತ್ರಗಳುಂಟು. ಒಂದು ಹುಟ್ಟಿನಿಂದ ಬಂದಂತಹ ಗೋತ್ರ, ಎರಡನೆಯದು ಗುರುವಿನಿಂದ ಬಂದಂತಹ ಗೋತ್ರ. ಅನೇಕರು ಇವರ ಮಾನಸಿಕ ಸಂತತಿಗಳೇ. ಯಾಕೆಂತಂದ್ರೆ ಇವರ ವಿದ್ಯಾಭ್ಯಾಸದ ಮೂಲಕ ಅವರು ತಮ್ಮ ತಮ್ಮ ಆತ್ಮಜ್ಞಾನವನ್ನ ಸಂಪಾದಿಸಿಕೊಂಡಿದ್ದಾರೆ. ಆದ್ದರಿಂದ ಇವರಿಗೆ ಆ ಗುರುವಿನ ಗೋತ್ರ ಬಂದಿರುತ್ತದೆ ಅನ್ನೋ ಮಾತನ್ನ ಕೂಡ ನೆನ್ಕೊಂಡಿಟ್ಕೋಬೇಕಾಗುತ್ತೆ. ಈಗ ನೋಡಿ, ಮಹರ್ಷಯ ಸಪ್ತಪೂರ್ವೇ, 7 ಜನ ಮಹರ್ಷಿಗಳು. ಯಾರ್ಯಾರು? ಮರೀಚಿ ರಂಗಿರಾಶ್ಚಾತ್ರಿ ಪುಲಸ್ತ್ಯ ಪುಲಃ ಕ್ರತುಃ ವಸಿಷ್ಠ ಇತಿ ಸಪ್ತೈತೆ ಮಾನಸ ನಿರ್ಮಿತಾ ಇತಿ. ಏತೆ ವೇದವಿದೋ ಮುಖ್ಯಾಃ ವೇದಾಚಾರ್ಯಾಶ್ಚ ಕಲ್ಪಿತಾಃ ಪ್ರವೃತ್ತಿ ಧರ್ಮಣಶ್ಚೈವ ಪ್ರಾಜಾಪತ್ಯೇ ಚ ಕಲ್ಪಿತಾಃ. ಇಂತಹವರು ಮಹರ್ಷಿಗಳು 7 ಜನ. ಪೂರ್ವೇ ಚತ್ವಾರಃ. ಪೂರ್ವೇ ಚತ್ವಾರಃ ಅಂತಂದ್ರೆ ಇದು ಪ್ರಾಯಶಃ ಬ್ರಹ್ಮನ ಪ್ರಥಮ ಮಾನಸ ಪುತ್ರರಾದಂತಹ ಸನತ್ ಕುಮಾರ, ಸನಕ, ಸನಂದನ ಹಾಗೂ ಸನತ್ ಸುಜಾತ ಈ ನಾಲ್ವರಿಗೆ ಅನ್ವಯವಾಗುವಂತಹ ಮಾತು. ಮೂರನೆಯ ಗುಂಪು ಮನವಹ, 14 ಜನ ಮನಗಳು. ಅವರಲ್ಲಿ 6 ಜನ ಈಗ ಆಗಿ ಹೋಗಿದ್ದಾರೆ. ಈಗಿನ ಮನ್ವಂತರ ಅದು ವೈವಸ್ವತ ಮನ್ವಂತರ. ವೈವಸ್ವತ ಮನ್ವಂತರೆ ಕಲಿಯುಗೆ, ಪ್ರಥಮ ಪಾದೆ, ಜಂಬೂದ್ವೀಪೆ, ಭರತವರ್ಷೆ, ಹೀಗೆಲ್ಲ ನಾವು ಸಂಕಲ್ಪವನ್ನು ಹೇಳ್ಕೊಂಡು ಹೋಗ್ತೀವಿ ಯಾವುದೇ ಶುಭ ಸಂದರ್ಭದಲ್ಲಿ. ಆದ್ದರಿಂದ ಈ ವೈವಸ್ವತ ಮನು ಈಗ ನಮ್ಮನ್ನ ಆಳುತ್ತಾ ಇರುವಂತಹ ರಾಜ. ಆದ್ದರಿಂದ ಈ ಮನವಹ ಅಂತಂದ್ರೆ 14 ಮನುಗಳು ಅಂತಲೇ ಅರ್ಥ. ಆ 14ರಲ್ಲಿ 7ನೆಯ ವೈವಸ್ವತ ಮನುವಿನ ಕಾಲ ಇದು. ಆದ್ದರಿಂದ ಇಲ್ಲಿ ಚತ್ವಾರ, ಇದು ಮನವಹ ಅಂತಂದ್ರೆ 14 ಮನುಗಳು ಅಂತಲೇ ಅರ್ಥ ಮಾಡಿಕೋಬೇಕು. ಇವರೆಲ್ಲ ಮದ್ಭಾವಾಹ ಮಾನಸ ಜಾತಾಹ, ನನ್ನ ಮನಸ್ಸಿನಿಂದ ಉತ್ಪನ್ನರಾದವರು, ಸಂಕಲ್ಪದಿಂದ ಉತ್ಪನ್ನರಾದವರು. ಹಾಗೂ ಯೇಷಾಂ ಇಮಃ ಪ್ರಜಾಃ ಲೋಕೆ, ಈ ಲೋಕದ ಎಲ್ಲ ಪ್ರಾಣಿ ಪಕ್ಷಿ ವರ್ಗಗಳು, ಮನುಷ್ಯ ವರ್ಗಗಳು ಕೂಡ ಇವರಿಂದ ಉತ್ಪನ್ನರಾದವರು ಅನ್ನುವ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮಚ್ಚಿತ್ತ ಮದ್ಗತ ಪ್ರಾಣಾಹ ಬೋಧಯಂತಹ, ಇಲ್ಲ ಸಾರಿ, 7ನೇ ಶ್ಲೋಕವನ್ನ ನೋಡೋಣ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವಿತ್ತಿ ತತ್ವತಃ ಸಹ ಅವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸಹ ಅವಿಕಂಪೇನ ಯೋಗೇನ ಯುಜ್ಯತೆ ನ ಅತ್ರ ಸಂಶಯಃ. ಇಲ್ಲಿ ಯಾವುದೇ ಸಂಶಯ ಬೇಡ. ಯಾವುದರಲ್ಲಿ? ಅವಿಕಂಪೇನ ಯೋಗೇನ ಸಹ ಯುಜ್ಯತೆ. ಅವನು ಯಾವುದೇ ರೀತಿಯ ಅಲುಗಾಟ ಇಲ್ಲದ, ಕಂಪನ ಇಲ್ಲದ ಸ್ಥಿರವಾದ ಯೋಗದಲ್ಲಿ ಸನ್ನದ್ಧನಾಗ್ತಾನೆ, ಅದರಲ್ಲಿಯೇ ಇರ್ತಾನೆ, ಮುಳುಗಿರ್ತಾನೆ. ಯಾರು? ಏತಾಂ ವಿಭೂತಿಂ ಯೋಗಂ ಚ, ಯಾರು ನನ್ನ ಪರಮ ಐಶ್ವರ್ಯ ರೂಪಿ ವಿಭೂತಿಯನ್ನ ಮತ್ತು ಯೋಗ ಶಕ್ತಿಯನ್ನ ತತ್ವತಃ ವೇತ್ತಿ, ಯಥಾರ್ಥವಾಗಿ ಯಾರು ತಿಳಿದುಕೊತಾನೆ ಅಂತಹ ವ್ಯಕ್ತಿ ಖಂಡಿತವಾಗಿಯೂ ಕೂಡ ಯೋಗದಲ್ಲಿ ಸ್ಥಿರವಾಗಿ ನಿಲ್ತಾನೆ. ಅಲ್ಲಿ ಬೇಕಾದಂತಹ ವಿಚಾರ ಇಷ್ಟೇ. ಏತಾಂ ವಿಭೂತಿಂ ಯೋಗಂ ಚ, ಇಲ್ಲಿ ನಾನು ನಿರೂಪಣೆ ಮಾಡಿರುವಂತಹ ವಿಭೂತಿಯನ್ನ, ವಿಭೂತಿ ಅಂತಂದ್ರೆ ವಿಸ್ತಾರ, ನನ್ನ ಒಂದು ಶಕ್ತಿಯನ್ನ ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ನೀವು ಕಾಣಬಹುದು. ಅಂತಹ ನನ್ನ ಶಕ್ತಿಯನ್ನ, ವಿಭೂತಿಯನ್ನ ಮತ್ತು ಯೋಗನ್, ಮಮ ಯೋಗಂ, ನನ್ನ ಯೋಗ, ನಾನು
ಯಾವ ಯಾವ ಪ್ರಭಾವಗಳನ್ನ ಸೃಷ್ಟಿಸಬಲ್ಲನೋ ಆ ಒಂದು ವಿಚಾರವನ್ನ ತತ್ವತಃ ಯಹ ವೇತ್ತಿ, ಯಾರು ತಾತ್ವಿಕವಾಗಿ ಸಂಪೂರ್ಣವಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲರೋ ಅಂತಹ ವ್ಯಕ್ತಿ ಅವಿಕಂಪೇನ ಯೋಗೇನ, ಕೊಂಚವೂ ಕಂಪನವಿಲ್ಲದ ಸ್ಥಿರವಾದ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಅತ್ಯಂತ ನಿಷ್ಠವಾದ ಯೋಗದಲ್ಲಿ ಯುಜ್ಯತೆ, ಅದರಿಂದ ಕೂಡಿದವನಾಗಿರ್ತಾನೆ. ಅಂದ್ರೆ ಇಲ್ಲಿ ಕಂಪನವಿಲ್ಲದ ಅಂತಂದ್ರೆ ಸ್ಥಿರವಾದ, ಒಂದು ಚೂರು ಅಲುಗಾಡದ. ಹಿಂದೆ ಒಂದು ಉಪಮಾನವನ್ನ ಕೃಷ್ಣ ಪರಮಾತ್ಮ ಕೊಟ್ಟಿದ್ದ. ಹೇಗೆ ನಿರ್ವಾತದಲ್ಲಿ, ಗಾಳಿ ಇಲ್ಲದ ಜಾಗದಲ್ಲಿ ಒಂದು ಹಣತೆಯನ್ನು ಇಟ್ಟಾಗ ಅದರ ಜ್ವಾಲೆ ಒಂದು ಚೂರು ಅಲುಗಾಡುವುದಿಲ್ಲವೋ, ಹಾಗೆಯೇ ಇಲ್ಲಿ ಅವಿಕಂಪೇನ ಯೋಗೇನ, ಅಂತಹ ಅಲುಗಾಡದ ಸ್ಥಿರವಾಗಿ ಇರುವಂತಹ ಮನಸ್ಸಿನ ಯೋಗದಲ್ಲಿ ಅವನು ನಿಲ್ತಾನೆ. ಎಲ್ಲಿಂದಲೂ ಯಾವುದೇ ರೀತಿಯ ಪ್ರಲೋಭನೆಗೂ ಒಳಗಾಗದೆ ಸ್ಥಿರವಾಗಿ ಅವನು ಈ ಯೋಗ ರೂಪದಲ್ಲಿ ಇರ್ತಾನೆ ಅನ್ನೋ ಮಾತನ್ನ ಇಲ್ಲಿ ಅನುಸಂಧಾನ ಮಾಡ್ಕೋಬೇಕು. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸಹ ಅವಿಕಂಪೇನ ಯೋಗೇನ ಯುಜ್ಯತೆ, ಅದರ ಜೊತೆ ಸೇರಿಸಲ್ಪಡ್ತಾನೆ, ಅವನು ಯೋಗವನ್ನ ಸ್ಥಿರವಾಗಿ ಇಟ್ಟುಕೊಳ್ತಾನೆ. ನ ಅತ್ರ ಸಂಶಯ, ಇಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಇಲ್ಲಿ ಮುಂದೆ 8ನೇ ಶ್ಲೋಕದಲ್ಲಿ ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವಃ, ನಾನು ಈ ಅಖಂಡ ಬ್ರಹ್ಮಾಂಡದ ಎಲ್ಲ ಜೀವರಾಶಿಗಳ ಉತ್ಪತ್ತಿಗೆ ಕಾರಣನಾದವನು. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದಲೇ ಈ ಚರಾಚರ ವಸ್ತುಗಳೆಲ್ಲವೂ ಕೂಡ ಹುಟ್ಟುತ್ತವೆ, ಪ್ರವರ್ತತೆ ವ್ಯವಹಾರವನ್ನ ಮಾಡುತ್ತವೆ. ಇತಿ ಮತ್ವ, ಹೀಗೆ ತಿಳಿದುಕೊಂಡು ಭಜಂತೆ ಮಾಂ, ಯಾರು ನನ್ನನ್ನ ಭಜಿಸ್ತಾರೋ ಅಂತಹವರು ಬುಧಾಹ, ಪಂಡಿತರು, ತಿಳಿದವರು, ಭಾವ ಸಮನ್ವಿತಾಹ, ಭಾವದಿಂದ ಕೂಡಿದವರು. ಅಂದ್ರೆ ಆ ಪರಮಾರ್ಥ ತತ್ವದ ಧಾರೆಯಿಂದ ಕೂಡಿದಂತಹ ಜನ ಭಾವದಿಂದ ಸಮನ್ವಿತರಾದವರು. ಆ ಭಾವಗಳು ಯಾವುದು ಅಂತ ಕೆಲವೇ ಶ್ಲೋಕಗಳ ಹಿಂದೆ ನಾವು 2 ಮತ್ತು 3ನೇ ಶ್ಲೋಕಗಳಲ್ಲಿ ಕಂಡಿವಿ. ಅಂತಹ ಉತ್ತಮ ಭಾವಗಳಿಂದ ಯಾರು ಹೊಂದಲ್ಪಟ್ಟಿದ್ದಾರೆಯೋ ಅವರು ಬುಧಾಹ, ಎಲ್ಲವನ್ನ ತಿಳಿದಿರುವಂತಹ ಪಂಡಿತರು, ಅವರು ಇತಿಮತ್ವ ಮಾಂ ಭಜಂತೆ, ಹೀಗೆ ಅಂತ ತಿಳ್ಕೊಂಡು ನನ್ನನ್ನ ಆರಾಧಿಸ್ತಾರೆ. ಹೇಗೆ? ಅಹಂ ಸರ್ವಸ್ಯ ಪ್ರಭವಃ, ನಾನು ಈ ಎಲ್ಲ ಚರಾಚರ ಜೀವಿಗಳ ಉಗಮ ಸ್ಥಾನ, ಅವೆಲ್ಲ ಹುಟ್ಟೋದಕ್ಕೆ ಕಾರಣ ನಾನು. ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದಲೇ ಈ ಎಲ್ಲವೂ ಕೂಡ, ಜಗತ್ತೇ ಕೂಡ ತನ್ನ ವ್ಯವಹಾರವನ್ನು ನಡೆಸ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ತಿಳ್ಕೊಂಡಿದ್ದಾರೆ. ಮುಂದೆ 9ನೇ ಶ್ಲೋಕದಲ್ಲಿಯೂ ಕೂಡ ಹೀಗೆ ಪರಮಾತ್ಮನನ್ನ ಸರಿಯಾಗಿ ಅರ್ಥೈಸಿಕೊಂಡಿರುವ ಜನ ಹೇಗಿರ್ತಾರೆ ಅನ್ನೋ ಮಾತನ್ನ ಹೇಳ್ತಾನೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಸಜ್ಜನರು ಯಾವ ರೀತಿ ಈ ಜಗತ್ತಿನಲ್ಲಿ ವ್ಯವಹರಿಸ್ತಾರೆ ಅಂತ ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದು. ಮಚ್ಚಿತ್ತಾಹ, ನನ್ನ ಮನಸ್ಸಿನಲ್ಲಿಯೇ ತಮ್ಮ ಮನಸ್ಸನ್ನ ಯಾರು ಸಂಪೂರ್ಣವಾಗಿ ಇಟ್ಟಿದ್ದಾರೆಯೋ, ಮದ್ಗತ ಪ್ರಾಣ, ಯಾರ ಪ್ರಾಣ ನನ್ನಲ್ಲಿಯೇ ಸಂಪೂರ್ಣವಾಗಿ ನೆಲೆಸಿದೆಯೋ, ಪರಸ್ಪರಂ ಬೋಧೆಯಂತಹ, ನನ್ನ ವಿಚಾರವನ್ನ ಇತರರಿಗೆ ಯಾರು ತಿಳಿಸಿಕೊಡ್ತಾ ಇದ್ದಾರೆಯೋ, ಕಥೆಯಂತಶ್ಚ ಮಾಂ ನಿತ್ಯಂ, ನನ್ನ ಬಗ್ಗೆ ಪ್ರತಿನಿತ್ಯ ಕಥಾರೂಪದಲ್ಲಿ ನನ್ನನ್ನ ಪ್ರಸಿದ್ಧಿಪಡಿಸ್ತಾ ಇರ್ತಾರೆಯೋ, ತುಷ್ಯಂತಿಚ ರಮಂತಿಚ, ಅದರಿಂದಲೇ ಸಂತುಷ್ಟರಾಗ್ತಾರೆಯೋ, ಅದರಲ್ಲಿಯೇ ಹೆಚ್ಚಿನ ಒಂದು ಆಸಕ್ತಿಯನ್ನ, ಸಂತೋಷವನ್ನ ಹೊಂದುತ್ತಾರೆಯೋ,
ಅಂತಹ ಜನ ನಿಜಕ್ಕೂ ಕೂಡ ನನ್ನನ್ನ ಅರ್ಥ ಮಾಡಿಕೊಂಡಿರುವವರು. ಇದಕ್ಕೆ ಮುಖ್ಯವಾದಂತಹ ಉದಾಹರಣೆಯನ್ನ ಕೊಡೋದು ನಾರದ ಮಹರ್ಷಿಯ ಉದಾಹರಣೆಯನ್ನ ತುಂಬಾ ಸುಂದರವಾಗಿ ಕೊಡ್ತಾರೆ. ಯಾಕೆಂತಂದ್ರೆ ನಾರದ ಮಹರ್ಷಿ ಇಂತಹ ಒಬ್ಬ ವ್ಯಕ್ತಿ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇಲ್ಲಿ ಹೇಳುವ ಮಾತುಗಳು ನೋಡಿ, ಮನಸ್ಸು ಪರಮಾತ್ಮನದೇ, ಪರಮಾತ್ಮನಲ್ಲೇ ಪ್ರಾಣವನ್ನು ನೆಟ್ಟವರು, ಪರಮಾತ್ಮನ ಬಗ್ಗೆ ಯಾವಾಗ್ಲೂ ಕೂಡ ಪರಸ್ಪರರಲ್ಲಿ ಮಾತಾಡ್ತಾ ಇರುವವರು, ನಿತ್ಯಂ ಕಥೆಯಂತಹ ಪ್ರತಿನಿತ್ಯ ಅವನ ಕಥಾಸ್ಮರಣೆ ಮಾಡುವವರು, ನಿತ್ಯಂ ಅದರಲ್ಲಿಯೇ ತುಷ್ಯಂತಿ ಯಾವಾಗಲೂ ಅದರಲ್ಲಿಯೇ ಸಂತೋಷದಿಂದ ಇರುವವರು, ರಮಂತಿಚ ಅದರಿಂದ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿಕೊಳ್ಳುವವರು. ಇಲ್ಲಿ ರಮಣ ಅಂತಂದ್ರೆ ರಮಿಸುವುದು ಅಂತ ಅರ್ಥ. ಅಂತಹ ಒಂದು ಸನ್ನಿವೇಶದಲ್ಲಿಯೂ ಕೂಡ ಅವರು ಪರಮಾತ್ಮನಲ್ಲಿಯೇ ತಮ್ಮ ಸಂಪೂರ್ಣ ಆನಂದವನ್ನ ಕಂಡುಕೊಳ್ತಾರೆ. ಈ 6 ವಿಶೇಷಣಗಳನ್ನ ಹೊಂದಿರುವಂತಹ ಜನ ನನ್ನ ನಿಜವಾದ ಭಕ್ತರು ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ. ಸಾಮಾನ್ಯವಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ಅನೇಕ ಸಾಮ್ಯಗಳನ್ನ ಭಾಗವತಕ್ಕೂ ಮತ್ತೆ ಭಗವದ್ಗೀತೆಗೂ ಮಧ್ಯೆ ನಾವು ಕಾಣ್ತೀವಿ. ಅದರಲ್ಲಿ ಈ ಒಂದು ಮಾತು, ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣ ಮಂಗಲಂ ಶ್ರೀಮದ್ ಆತತಂ ಭುವಿ ಗೃಣಂತಿಯೇ ಭೂರಿದಾ ಜನಾಃ. ಭೂರಿದಾ ಜನಾಃ ನಿನ್ನನ್ನ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ತಂದುಕೊಂಡು ಯಾವಾಗಲೂ ನಿನ್ನಲ್ಲಿಯೇ ಇರುವಂತಹ ಭಕ್ತರು ಭುವಿ ಗೃಣಂತಿ ಈ ಜಗತ್ತಿನಲ್ಲಿ ಹೊಗಳ್ತಾ ಇರ್ತಾರೆ, ಹಾಡ್ತಾ ಇರ್ತಾರೆ. ಏನಂತ? ತವ ಕಥಾಮೃತಂ, ನಿನ್ನ ಕಥಾಮೃತವನ್ನ, ನಿನ್ನ ಸಾಹಸ ಲೀಲೆಗಳನ್ನ. ಇದು ಭಾಗವತಕ್ಕೆ ಅನ್ವಯವಾದಂತಹ ಮಾತು. ಇಲ್ಲಿಯೂ ಕೂಡ ಅದೇ ಮಾತನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆಂತಂದ್ರೆ ಇಲ್ಲಿ ಹೇಳೋ ಎಲ್ಲ ಮಾತುಗಳು ಕೂಡ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಈ ಎಲ್ಲ 6 ವಿಶೇಷಣಗಳು ಕೂಡ ಇಲ್ಲಿಯೂ ಕೂಡ ಹಾಗೆ ತದ್ವತ್ತಾಗಿ ಇವೆ. ತವ ಕಥಾಮೃತಂ ತಪ್ತ ಜೀವನಂ. ಯಾರು ತಮ್ಮ ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನ ಕಂಡಿರುವವರು ನಿನ್ನ ಕಥಾಮೃತವನ್ನ ಕವಿಭಿಹಿ ಈಡಿದಂ, ಕವಿಗಳು ಕಥನಕಾರರು ಹೇಳಿರುವಂತಹ ಮಾತುಗಳನ್ನ ಕಲ್ಮಷ ಅಪಹಂ, ಮನಸ್ಸಿಗೆ ಬಂದಿರುವಂತಹ ಕಲ್ಮಷವನ್ನ ಯಾವುದು ಅಪಹಾರ ಮಾಡಲು ಶಕ್ತವೋ, ನಿವಾರಿಸಲು ಶಕ್ತವೋ ಅಂತಹ ಕವಿಗಳಿಂದ ಹೇಳಲ್ಪಟ್ಟಂತಹ ಮಾತುಗಳನ್ನ ಶ್ರವಣ ಮಂಗಲಂ, ಕೇಳುವುದಕ್ಕೆ ತುಂಬಾ ಇಂಪಾದಂತಹ, ಮಂಗಳಕರವಾದಂತಹ, ಶ್ರೇಯಸ್ಕರವಾದಂತಹ ಮಾತುಗಳನ್ನ ಶ್ರೀಮದ್ ಆತತಂ, ಎಲ್ಲಿ ಸಂಪೂರ್ಣವಾಗಿ ನಿನ್ನ ಮಾತುಗಳೇ ತುಂಬಿವೆಯೋ ಅಂತಹ ಕವಿಗಳಿಂದ ರಚಿತವಾದಂತಹ ಕಾವ್ಯಗಳು ಭುವಿ ಗೃಣಂತಿಯೇ ಭೂರಿದ ಜನ, ನಿನ್ನ ಬಗ್ಗೆಯೇ ಈ ಹಾಡುಗಳನ್ನ ಯಾವಾಗಲೂ ಕೂಡ ಹಾಡಿಕೊಂಡು ಸ್ತುತಿಸಿಕೊಂಡು ಸಂತೋಷದಿಂದ ಇರ್ತಾರೆ. ತುಂಬಾ ಸುಂದರವಾದಂತಹ ಮಾತು. ಮುಂದಿನ ಶ್ಲೋಕದಲ್ಲಿ 10ನೇ ಶ್ಲೋಕದಲ್ಲಿ ಬುದ್ಧಿ ಯೋಗವನ್ನು ಇಂತಹ ಜನಕ್ಕೆ ಪ್ರದಾನ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ತೈಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಂ ಉಪಯಾಂತಿ. ಅವರು ಕಡೆಯಲ್ಲಿ ನನ್ನನ್ನೇ ಸೇರುವಂತಹವರು, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕೆಂತಂದ್ರೆ ಅವರು ಉತ್ತಮ ಮಾರ್ಗಗಳಲ್ಲಿ ಕ್ರಮಿಸ್ತಾ ಬಂದಿದ್ದಾರೆ, ನನ್ನಲ್ಲಿ ಭಕ್ತಿಯನ್ನು ತೋರಿಸಿದ್ದಾರೆ. ಆ ಭಕ್ತಿ ಸಾಧಾರಣ ಭಕ್ತಿಯಲ್ಲ, ಅಸಾಧಾರಣವಾದ ಭಕ್ತಿ. ಯಾವುದೇ ಪಾಪ ಕರ್ಮಗಳನ್ನ ಅವರು ಮಾಡುವವರಲ್ಲ. ಹಾಗೆ ಮಾಡಿದ್ದ ಪಾಪ ಕರ್ಮಗಳಿದ್ದರೂ ಕೂಡ ಪ್ರಾಯಶ್ಚಿತ್ತದ ಕಾರಣದಿಂದಾಗಿ ಅವೆಲ್ಲವೂ ಕೂಡ ದಗ್ಧವಾಗಿ ಹೋಗಿರುತ್ತವೆ. ಅಂತಹವರು ಮಾಂ ಉಪಯಾಂತಿ,
ಅಂತಹ ಭಕ್ತರು ನನ್ನನ್ನ ಸೇರ್ತಾರೆ. ಯಾಕೆ ಅಂತಂದ್ರೆ ತೇ ಬುದ್ಧಿಯೋಗಂ ದದಾಮಿ, ಅವರಿಗೆ ನಾನು ಬುದ್ಧಿಯೋಗವನ್ನ ಕೊಡ್ತೀನಿ. ಅಂದ್ರೆ ಅವರ ಬುದ್ಧಿ ಪ್ರಖರವಾಗಿ ಪ್ರಜ್ವಲಿಸಿ ತನ್ಮೂಲಕ ಅವರ ಎಲ್ಲ ಕರ್ಮ ಫಲಗಳು ನಾಶವಾಗುವ ಹಾಗೆ ನಾನು ಮಾಡ್ತೀನಿ. ಯಾಕೆ ಅಂತಂದ್ರೆ ನಿರಂತರವಾಗಿ ಅವರು ನನ್ನ ಜೊತೆ ಇರುವಂತಹ ಮಚ್ಚಿತ್ತ ಮದ್ಗತ ಪುರಾಣ. ಆದ್ದರಿಂದ ಸತತಯುಕ್ತ, ಅವರು ನನ್ನ ಜೊತೆಯೇ ಯಾವಾಗಲೂ ಇರುವ ಕಾರಣದಿಂದಾಗಿ, ಹಾಗೂ ಪ್ರೀತಿಪೂರ್ವಕಂ ಭಜತಾಂ, ಪ್ರೀತಿಯ ಭಾವದಿಂದ ನನ್ನನ್ನೇ ಯಾವಾಗಲೂ ಕೂಡ ಸ್ತುತಿಸ್ತಾ ಇರುವ ಕಾರಣದಿಂದಾಗಿ ಅವರಿಗೆ ಬುದ್ಧಿಯೋಗವನ್ನ ಕೊಟ್ಟು ನಾನು ನನ್ನಲ್ಲಿ ಅವರನ್ನ ಇರಿಸಿಕೋತೀನಿ. ಅವರ ಮುಂದಿನ ಗುರಿ ಖಂಡಿತವಾಗಿಯೂ ಕೂಡ ಮೋಕ್ಷವೇ, ಅದು ನನ್ನ ಜೊತೆ ಸಂಪೂರ್ಣವಾಗಿ ಇರುವಿಕೆಯೇ. ಶ್ಲೋಕ ತುಂಬಾ ಚೆನ್ನಾಗಿದೆ. ತೇಷಾಂ ಸತತಯುಕ್ತಾನ, ಯಾವಾಗಲೂ ನಿರಂತರವಾಗಿ ನನ್ನ ಜೊತೆಯೇ ಇರುವಂತಹ, ಪ್ರೀತಿಪೂರ್ವಕಂ ಭಜತಾಂ, ಪ್ರೀತಿಯ ಮೂಲಕ ನನ್ನನ್ನ ಸಂಪೂರ್ಣವಾಗಿ ಆರಾಧಿಸ್ತಾ ಇರುವಂತಹ ಈ ಭಕ್ತರು, ಅವರಿಗೆ ಬುದ್ಧಿಯೋಗಂ ದದಾಮಿ, ಬುದ್ಧಿಯೋಗವನ್ನ ಕೊಟ್ಟು, ಅಂದ್ರೆ ತತ್ವಜ್ಞಾನ ರೂಪಿಯಾಗಿ ನನ್ನನ್ನ ಅನುಸಂಧಾನ ಮಾಡೋದಕ್ಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟು, ತೇ ಮಾಂ ಉಪಯಾಂತಿ, ತನ್ಮೂಲಕ ಅವರು ನನ್ನನ್ನ ಸೇರಲು ಸಾಧ್ಯವಾಗುತ್ತೆ. ಆದ್ದರಿಂದ ಇವರು ಮಾಡುವಂತಹ ಕೆಲಸ ಯಾವಾಗ್ಲೂ ಕೂಡ ನನ್ನಲ್ಲೇ ಇದ್ದು ನನ್ನ ಭಜನೆಯನ್ನ ಮಾಡಿ, ನನ್ನ ವಿಚಾರವನ್ನ ಬೇರೆಯವರಿಗೆ ಹೇಳಿ, ನನ್ನಲ್ಲಿಯೇ ಅವರು ಪ್ರಾಣವನ್ನ ಇಟ್ಟಿರುವ ಕಾರಣದಿಂದಾಗಿ, ನನ್ನನ್ನ ಮತ್ತೆ ಮತ್ತೆ ಸ್ತುತಿಸ್ತಾ ಇರುವ ಕಾರಣದಿಂದಾಗಿ ಅವರಿಗೆ ಬುದ್ಧಿ ಯೋಗದ ಮೂಲಕ, ಜ್ಞಾನ ಯೋಗದ ಮೂಲಕ ಅವರಿಗೆ ಮಾರ್ಗವನ್ನ ಕಲ್ಪಿಸಿ ನನ್ನಲ್ಲಿಯೇ ಅವರಿಗೆ ಶರಣ ನೀಡ್ತೀನಿ. ಈ ಮಾತು ತುಂಬಾ ಮುಖ್ಯವಾಗಿ ಈ 10ನೇ ಶ್ಲೋಕದಲ್ಲಿ ಬಂದಿದೆ. ಇಲ್ಲಿ 11ನೇ ಶ್ಲೋಕದಲ್ಲಿ ಇದೇ ವಿಚಾರವನ್ನ ಸ್ವಲ್ಪ ಮುಂದಕ್ಕೆ ತಂದಿದ್ದಾರೆ. ತೇಷಾಂ ಏವ ಅನುಕಂಪಾರ್ಥಂ, ಅವರ ಮೇಲಿನ ಅನುಕಂಪೆಯ ಕಾರಣದಿಂದಾಗಿ, ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಈ ಜ್ಞಾನದೀಪೇನ ಭಾಸ್ವತ ಅಂತನ್ನೋದು ತುಂಬಾ ಮುಖ್ಯವಾದಂತಹ ಪಾದ. ಇಲ್ಲಿ ಈ ಎರಡೂ ಪದಗಳು, ಜ್ಞಾನದೀಪೇನ ಭಾಸ್ವತ, ಅದರ ಮೂಲಕ ಇವರ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಅಜ್ಞಾನಜಂ ತಮಃ, ಅಜ್ಞಾನದ ಕಾರಣ ಉಂಟಾಗಿರುವಂತಹ ತಮಸ್ಸನ್ನ ನಾಶಯಾಮಿ, ನಾಶಪಡಿಸ್ತೀನಿ. ಆತ್ಮಭಾವಸ್ಥ, ಅವರ ಅಂತಃಕರಣದಲ್ಲಿ ಆತ್ಮಭಾವದಿಂದ ಇದ್ದುಕೊಂಡು ನಾನು ಈ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಶ್ಲೋಕ ಸರಿಯಾಗಿ ನೋಡೋಣ. ತೇಷಾಂ ಏವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ತೇಷಾಂ, ಇಂತಹ ಭಕ್ತರಿಗೆ, ಅನುಕಂಪಾರ್ಥಂ, ಅವರಿಗೆ ಅನುಗ್ರಹ ಮಾಡೋ ಕಾರಣದಿಂದಾಗಿ, ಅನುಕಂಪನೆಯನ್ನ ತೋರಿಸೋದಕ್ಕೋಸ್ಕರ, ಅಹಂ, ನಾನು, ಆತ್ಮಭಾವಸ್ಥ, ಅವರ ಅಂತಃಕರಣದಲ್ಲಿ ಇದ್ದುಕೊಂಡು, ಆತ್ಮಭಾವದಿಂದ ಇದ್ದುಕೊಂಡು, ಅಜ್ಞಾನಜಂ, ಅವರ ಅಜ್ಞಾನದಿಂದ ಉಂಟಾಗಿರಬಹುದಾದ ತಮಃ, ಅಂಧಕಾರವನ್ನ, ಭಾಸ್ವತ, ಪ್ರಕಾಶಮಯವಾದ, ಹೊಳೆಯುವ, ದೇದೀಪ್ಯಮಾನವಾದಂತಹ ಜ್ಞಾನ ಪ್ರದೀಪೇನ, ಜ್ಞಾನ ಅನ್ನುವ ದೀಪದಿಂದ, ತತ್ವಜ್ಞಾನ ರೂಪವಾದ ದೀಪದಿಂದ ನಾಶಯಾಮಿ, ನಾಶ ಮಾಡ್ತೀನಿ. ಈ ಒಂದು ರೂಪಕ, ಇದರ ಕಲ್ಪನೆ ತುಂಬಾ ಸುಂದರವಾಗಿದೆ. ಕತ್ತಲೆ ಅಂತ ಅನ್ನೋದು ಅದಕ್ಕೆ ನಿಜವಾದ ಇರುವಿಕೆ ಇಲ್ಲ. ಕತ್ತಲೆ ಅಂತ ಅನ್ನೋದು ಏನಿಲ್ಲ, ಬೆಳಕಿನ ಅಭಾವ ಕತ್ತಲೆ ಅಷ್ಟೇ. ಬೆಳಕು ಬಂದ ತಕ್ಷಣ ಆ ಕತ್ತಲೆ ದೂರವಾಗುತ್ತೆ. ಹಾಗೆಯೇ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ
ಆ ತಮಸ್ಸು ಯಾಕೆ ಅಂತಂದ್ರೆ ಅದು ಅಜ್ಞಾನಜನ್ಯವಾದದ್ದು. ತತ್ವ ಅರ್ಥವನ್ನ ಸರಿಯಾಗಿ ಹುಟ್ಟಿರುವಂತದ್ದು ಈ ಅಜ್ಞಾನದಿಂದ ಹುಟ್ಟಿರುವಂತದ್ದು. ಅಜ್ಞಾನ ಅಂತಂದ್ರೆ ಏನು? ಇಲ್ಲದೆ ಇರುವುದು. ಜ್ಞಾನ ಇಲ್ಲದೆ ಇರುವುದು ಅಜ್ಞಾನ. ಅಜ್ಞಾನದಿಂದ ಉಂಟಾಗಿರುವ ಅಜ್ಞಾನಜ ಆಗಿರುವಂತದ್ದು. ಆ ತಮಸ್ಸು ಯಾವಾಗ ನಾಶವಾಗುತ್ತೆ? ಭಾಸ್ವತ ಜ್ಞಾನದೀಪೇನ. ಭಾಸ್ವತ ಹೊಳೆಯುವಂತಹ ದೀಪದ ಕಾರಣದಿಂದಾಗಿ ಅದು ಸಂಪೂರ್ಣವಾಗಿ ನಾಶವಾಗುತ್ತೆ. ಆ ಪ್ರಕಾಶಮಯವಾದ ಭಾಸ್ವತ ಜ್ಞಾನದೀಪ ಯಾವುದು ಇಲ್ಲಿ ಎಲ್ಲಿಂದ ಬಂತು? ಆತ್ಮಭಾವಸ್ಥ ಪರಮಾತ್ಮನೇ ಇಂತಹ ಭಕ್ತನ ಹೃದಯ ಸ್ಥಾನದಲ್ಲಿ ಕುಳಿತು ಈ ಜ್ಞಾನವನ್ನ ಹೊತ್ತಿಸಿ ಆ ಜ್ಞಾನದ ಪ್ರಜ್ವಲ್ಯಮಾನವಾದಂತಹ ಒಂದು ಹೊಳಪಿನ ಕಾರಣದಿಂದಾಗಿ ಅಜ್ಞಾನಜನ್ಯವಾದಂತಹ ತಮಸ್ಸನ್ನ ಹೊಡೆದೋಡಿಸ್ತಾನೆ. ಇದು ಮುಖ್ಯವಾದಂತಹ ವಿಚಾರ. ಇಲ್ಲಿ ಈ ಜ್ಞಾನದೀಪೇನ ಭಾಸ್ವತ ಅಂತ ಅನ್ನೋದಕ್ಕೆ ಎಂಥ ಒಂದು ಸುಂದರವಾದಂತಹ ರೂಪಕದ ಕಲ್ಪನೆಯನ್ನ ಶಂಕರಾಚಾರ್ಯರು ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ನಾವು ಇಲ್ಲಿ ನೋಡದೇ ಇದ್ರೆ ನಾವು ಏನೇನೋ ಕಳ್ಕೊಂಡಿದ್ದೀವಿ ಅನ್ನೋ ಭಾವನೆ ಬರುತ್ತೆ. ಅವರು ಹೇಳ್ತಾರೆ, ತುಂಬಾ ಸುಂದರವಾದಂತಹ ಮಾತಿದೆ. ಅಜ್ಞಾನ ಅದೇ ಕತ್ತಲೆಯಾದರೂ ಅಜ್ಞಾನಜಂ ತಮಃ ಅಂತ ಹೇಳಿರೋದ್ರಿಂದ ಅಜ್ಞಾನ ಶಬ್ದಕ್ಕೆ ಅವಿವೇಕ ಅಂತ ಅರ್ಥವನ್ನ ಅವ್ರು ಹೇಳ್ತಾರೆ. ಹಾಗೆಯೇ ಉಳಿದ ಕಡೆ ಅಜ್ಞಾನ ಎಂದರೆ ತಪ್ಪು ತಿಳುವಳಿಕೆ. ಇಲ್ಲಿ ಜ್ಞಾನದೀಪ ಎಂಬ ರೂಪಕವನ್ನ ಶಂಕರಾಚಾರ್ಯರು ತುಂಬಾ ಸುಂದರವಾಗಿ ಉಪಪಾದಿಸಿದ್ದಾರೆ. ಆತ್ಮ ಸತ್ಯ, ಉಳಿದದ್ದು ಮಿಥ್ಯ ಎಂಬ ವಿವೇಕ ಪ್ರತ್ಯಯವೇ ಜ್ಞಾನದೀಪದ ಆಕಾರ. ಭಕ್ತಿ ಈ ದೀಪದ ಎಣ್ಣೆ. ನನ್ನಲ್ಲಿಟ್ಟಿರುವ ಅಭಿಮಾನವೇ ಗಾಳಿ. ಬ್ರಹ್ಮಚರ್ಯಾದಿ ಸಾಧನಗಳಿಂದ ಸುಸಂಸ್ಕೃತವಾದ ಪ್ರಜ್ಞೆ ಬತ್ತಿ. ವೈರಾಗ್ಯವನ್ನ ತಳೆದ ಅಂತಃಕರಣವೇ ಆ ದೀಪದ ಹಣತೆ. ರಾಗದ್ವೇಷಾದಿಗಳೆಂಬ ಗಾಳಿಯ ಹೊಡೆತ ಇಲ್ಲದೆ ಮನಸ್ಸು ದೀಪ ಬಿಡುವ ಕೋಣೆ. ಸಮ್ಯಕ್ ದರ್ಶನವೆಂಬುದೇ ಆ ಜ್ಞಾನ ದೀಪದ ಪ್ರಭೆ. ಅದನ್ನ ಸಂಸ್ಕೃತದಲ್ಲಿ ಅವರ ಶೈಲಿಯಲ್ಲಿ ಕೇಳಿ. ಒಬ್ರು ಪ್ರೊಫೆಸರ್ ತುಂಬಾ ಸುಂದರವಾಗಿ ಮಾತನ್ನ ಹೇಳ್ತಾ ಇದ್ರು. ಸಂಸ್ಕೃತದ ಗದ್ಯದ ಒಂದು ಸವಿಯನ್ನು ನೋಡ್ಬೇಕು ಅಂತಂದ್ರೆ ನೀವು ಶಂಕರಾಚಾರ್ಯರ ಭಾಷ್ಯಗಳನ್ನ ನೋಡಬೇಕು ಅಂತ. ಅದಕ್ಕೆ ತಕ್ಕ ಉದಾಹರಣೆ ಈ ಮಾತು. ಭಕ್ತಿ ಪ್ರಸಾದ ಸ್ನೇಹಾಭಿಷಿಕ್ತೇನ ಮದ್ಭಾವನಾಭಿನಿವೇಶವಾತೇರಿತೇನ ಬ್ರಹ್ಮಚರ್ಯಾದಿ ಸಾಧನ ಸಂಸ್ಕಾರವತ್ ಪ್ರಜ್ಞಾವರ್ತಿನ ವಿರಕ್ತಾಂತಃಕರಣಾಧಾರೇಣ ವಿಷಯ ವ್ಯಾವೃತ್ತ ಚಿತ್ತ ರಾಗದ್ವೇಷ ಕಲುಷಿತ ನಿವಾತಾಪವಾರಕಸ್ಥೇನ ನಿತ್ಯ ಪ್ರವೃತ್ತೈಕಾಗ್ರ್ಯ ಧ್ಯಾನ ಜನಿತ ಸಮ್ಯಕ್ ದರ್ಶನ ಭಾಸ್ವತ ಜ್ಞಾನ ದೀಪೇನ ಇತ್ಯರ್ಥಃ. ಆ ಎರಡೇ ಪದಗಳು, ಜ್ಞಾನ ದೀಪೇನ ಭಾಸ್ವತಃ. ಅದಕ್ಕೆ ಶಂಕರರ ಒಂದು ಉದಾಹರಣೆ ಈ ಪಾದಪುಂಜದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಪದಪುಂಜಗಳಂತೂ ಅತ್ಯಂತ ಸುಂದರವಾದ ಆ ರೂಪಕದ ವರ್ಣನೆಯನ್ನ ತುಂಬಾ ಸುಂದರವಾಗಿ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಮುಂದಿನ ಶ್ಲೋಕವನ್ನು ನೋಡೋಣ. ಇಲ್ಲಿ ಅರ್ಜುನ ಕೆಲವು ಮಾತುಗಳನ್ನ ಹೇಳ್ತಾನೆ. ತುಂಬಾ ಅವನಿಗೆ ಈಗಾಗಲೇ ಸಾಕಷ್ಟು ಕೃಷ್ಣನ ಪರಿಚಯ ಆಗಿದೆ. ಅವನ ವಿಶ್ವರೂಪದ ದರ್ಶನವೂ ಕೂಡ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಕೃಷ್ಣನಿಗೆ ಅರ್ಜುನ ಹೇಳೋ ಮಾತಿದು, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಪುಂ ಆಹುಹು ತಾಂ ಋಷಯಃ ಸರ್ವೇ ದೇವರ್ಷರ್ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿವೆ. ಹೇ ಕೃಷ್ಣ,
ನೀನು ನಿಜವಾದ ಪರಮಾತ್ಮ, ಪರಂ ಬ್ರಹ್ಮ, ನೀನೇ ಪರಬ್ರಹ್ಮ, ಪರಂ ಧಾಮ. ಯಾವ ವ್ಯಕ್ತಿಯು ಒಂದು ಉಚ್ಚ ಸ್ಥಾನವನ್ನು ಸೇರೋದಕ್ಕೆ ಇಷ್ಟಪಡ್ತಾನೋ ಅಂತಹ ಪರಂಧಾಮ ನೀನೇ. ಪವಿತ್ರಂ, ತುಂಬಾ ಪವಿತ್ರನಾದಂತಹ ವ್ಯಕ್ತಿ. ಪರಮಂ, ಶ್ರೇಷ್ಠನಾದವನು ಭವಾನ್ ನೀನು. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ನೀನೇ ನಿಜವಾದ ಪುರುಷ, ಮಹಾಪುರುಷ, ಎಲ್ಲರಲ್ಲಿಯೂ ಇರುವಂತಹ ಪರಮಾತ್ಮ. ಶಾಶ್ವತ, ಎಂದೆಂದಿಗೂ ನಾಶ ಇಲ್ಲದಂತಹ ಪರಮಾತ್ಮ. ದಿವ್ಯ ಅಂದರೆ ದೇವತಾ ಸ್ವರೂಪಿಯಾದವನು. ಆದಿದೇವ, ಮೊಟ್ಟ ಮೊದಲ ದೇವತೆ ನೀನು. ಅಜ, ಹುಟ್ಟೆ ಇಲ್ಲದಂತಹ ವ್ಯಕ್ತಿ. ವಿಭು, ಎಲ್ಲ ಕಡೆಯೂ ಇರುವಂತಹ ವ್ಯಕ್ತಿ. ಹೀಗೆಂತ ತ್ವಾಂ ಋಷಯ ಆಹುಹು, ನಿನ್ನನ್ನ ಋಷಿಗಳು ಹೇಳ್ತಾರೆ, ವರ್ಣಿಸ್ತಾರೆ. ಯಾರ್ಯಾರು? ಸರ್ವೇ, ಎಲ್ಲ ಋಷಿಗಳು ನಿನ್ನನ್ನ ಹೀಗೆ ಹೇಳ್ತಾರೆ. ದೇವರ್ಷಿ ನಾರದ, ದೇವರ್ಷಿಯಾದಂತಹ ಅಸಿದೇವಲಃ ವ್ಯಾಸಃ, ಇವರೆಲ್ಲರೂ ಕೂಡ ಮಹರ್ಷಿಗಳು. ಅವರು ನಿನ್ನನ್ನ ಹೀಗೆ ಸ್ತುತಿಸ್ತಾರೆ. ಹೇಗೆಂತ? ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ, ಪರಮಂ, ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. 11 ವಿಶೇಷಣಗಳ ಮೂಲಕ ಈ ಎಲ್ಲ ದೇವರ್ಷಿಗಳು ಕೂಡ ನಿನ್ನನ್ನ ತುಂಬಾ ಸುಂದರವಾಗಿ ಸ್ತುತಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಸ್ವಯಂ ಚೈವ ಬ್ರವೀಷಿಮಿ, ನೀನೇ ಈಗಾಗಲೇ ಹೇಳ್ಕೊಂಡಿದ್ದೀಯಾ. ಆದ್ರಿಂದ ನನ್ನ ಮನಸ್ಸಿನಲ್ಲಿ ಏನು ಯಾವುದೇ ರೀತಿಯ ಸಂಶಯವೂ ಇದರ ಬಗ್ಗೆ ಇರೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಸುಂದರವಾದಂತಹ ಮಾತುಗಳು. ಈ 2 ಶ್ಲೋಕಗಳು ವಿವರಣೆಗಳಿಗೆ ನಾನು ಹೆಚ್ಚು ಹೋಗೋದಿಲ್ಲ, ಯಾಕಂದ್ರೆ ಇವೆಲ್ಲ ಹಿಂದೆಯೂ ನಾವು ಕಂಡಿದ್ದಂತಹ ವಿಶೇಷಣಗಳು. ಆದ್ರೆ ಮುಖ್ಯವಾಗಿ ಮಹರ್ಷಿ ಅಂತಂದ್ರೆ ಯಾರು ಅನ್ನೋ ಮಾತನ್ನ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಮಹರ್ಷಯ ಅನ್ನುವ ಪದವನ್ನ ದೇವರ್ಷಿ ಮತ್ತೆ ಋಷಿ, ಆ 2 ಪದಗಳನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಬಳಸಿದ್ದಾನೆ, ಅರ್ಜುನ ಬಳಸ್ತಾ ಇದ್ದಾನೆ. ಅದಕ್ಕೆ ತಕ್ಕ ವಿವರಣೆಯನ್ನ ನೋಡೋಣ. ಋಷೀತ್ಯೇಷ ಗತೌ ಧಾತು ಶ್ರುತೌ ಸತ್ಯೇ ತಪಸ್ಯಥ. ಋಷಿ ಇತ್ಯೇಷ, ಋಷಿ ಅನ್ನುವ ಶಬ್ದ ಗತೌ ಧಾತು, ಆ ಧಾತುವಿನಿಂದ ಬಂದದ್ದು. ಶ್ರುತೌ ಸತ್ಯೇ ತಪಸ್ಯಥ, ಆ ಸತ್ಯ ಮಾರ್ಗದಲ್ಲಿ ಯಾರು ನಡೀತಾರೆಯೋ ಅಂತಹವರಿಗೆ ಈ ಋಷ್ ಅನ್ನೋ ಧಾತು ಗಮನ, ಶ್ರವಣ, ಸತ್ಯ ಮತ್ತು ತಪ, ಈ ಇಷ್ಟು ಅರ್ಥಗಳಲ್ಲಿ ಬಂದಿವೆ. ಜ್ಞಾನ, ಶ್ರವಣ, ಸತ್ಯ ಮತ್ತು ತಪಸ್ಸುಗಳು ಯಾರಲ್ಲಿ ಸನ್ನಿಹಿತವಾಗಿವೆಯೋ, ಒಟ್ಟಾಗಿ ಕೂಡಿಕೊಂಡಿವೆಯೋ ಅಂತಹವನನ್ನ ಋಷಿ ಅಂತ ಬ್ರಹ್ಮ ಕರೆದ. ಕತ್ಯರ್ಥಾತ್ ಋಷತೇರ್ಧಾತೋ ನಾಮ ನಿವೃತ್ತಿರಾದಿತಃ ಯಸ್ಮಾತ್ ಯೇಷ ಸ್ವಯಂಭೂಃ ತಹ ತಸ್ಮಾತ್ ಚ ಋಷಿತಾ ಸ್ಮೃತ. ಈ ಋಷಿ ಅನ್ನುವ ಪದಕ್ಕೆ ಇಷ್ಟೆಲ್ಲ ಅರ್ಥಗಳುಂಟು. ಸತ್ಯ ಮತ್ತು ತಪ, ಈ ಎಲ್ಲವನ್ನ ಯಾರು ಒಳಗೊಂಡಿದ್ದಾರೆಯೋ ಅವರು ಋಷಿಗಳು. ಆ ಋಷಿಗಳು ಇಲ್ಲಿ ಯಾರ್ಯಾರು? ಅಸಿತ, ದೇವಲ, ವ್ಯಾಸ ಮತ್ತೆ ದೇವರ್ಷಿಯಾದಂತಹ ನಾರದ. ಈ ವ್ಯಕ್ತಿಗಳು ಯಾರ್ಯಾರು ಅಂತಂದ್ರೆ ಭವ್ಯ ಭವ ಸತ್ಯ ಅಭಿವ್ಯಾಹೃತಂ ತಥಾ ಸಂಬುದ್ಧಾಸ್ತು ಸ್ವಯಂ ಏತು ಸಮೃದ್ಧ ಯೇ ಚ ವೈ ಸ್ವಯಂ ತಪಸಾ ಇಹ ಪ್ರಸಿದ್ಧಾಯೇ ಗರ್ಭೆ ಯೈಶ್ಚ ಪ್ರಚೋದಿತಂ ಮಂತ್ರವ್ಯಾಹರಿಣೋ ಯೇ ಚ ಐಶ್ವರ್ಯಾತ್ ಸರ್ವಗಾಶ್ಚ ಯೇ ಇತ್ಯೇತೆ ಋಷಿಭಿರ್ಯುಕ್ತಾಃ ದೇವದ್ವಿಜ ನೃಪಾಸ್ತು ಯೇ. ಅವರ ಗುಣಗಳೇನು? ಭೂತ, ಭವಿಷ್ಯತ್, ವರ್ತಮಾನ, ಇವೆಲ್ಲವನ್ನ ಯಾರು ತಿಳಿದಿರಬೇಕು. ಸತ್ಯನಿಷ್ಠರಾಗಿರ್ಬೇಕು. ತಮ್ಮ ಇಚ್ಛೆಯಿಂದಲೇ ಸಂಸಾರದಲ್ಲಿ ಇರತಕ್ಕವರು. ಅವರಿಗೆ ತಾವು ನೆನೆಸಿಕೊಂಡಾಗ ಮರಣವನ್ನ ಪಡೆಯಬಲ್ಲವರು. ತಪಶ್ಚರಣೆಯಿಂದ ವಿಶ್ವದಲ್ಲಿ ವಿಖ್ಯಾತಿಯನ್ನು ಹೊಂದಿರತಕ್ಕವರು.
ಗರ್ಭದಲ್ಲಿರುವ ಶಿಶುವಿಗೂ ಉಪದೇಶ ಕೊಡುವ ಸಾಮರ್ಥ್ಯವನ್ನು ಹೊಂದಿರುವವರು, ಮಂತ್ರ ವಕ್ತಾರರು, ಅಣಿಮ ಲಘಿಮ ಇತ್ಯಾದಿ ಅಷ್ಟ ಐಶ್ವರ್ಯಗಳನ್ನ ಪಡೆದು ಅಡೆತಡೆ ಇಲ್ಲದೆ ಬೇರೆ ಲೋಕಗಳ ಯೋನವನ್ನು ಕೂಡ ಮಾಡಬಲ್ಲಂತಹವರು, ಇಂತಹವರು ಋಷಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯರು. ಇಲ್ಲಿ ಅಸಿತ ಮತ್ತೆ ದೇವಲ ಈ ಇಬ್ಬರು ಋಷಿಗಳ ಬಗ್ಗೆ ವಿಚಾರ ಬಂದಿದೆ. ಇಲ್ಲಿ ಅವರಿಬ್ಬರು ಯಾರು ಅಂತಂದ್ರೆ, ಕಶ್ಯಪನು ಮಗ ಹುಟ್ಟಬೇಕು ಅಂತ ಹೇಳಿ ಒಂದು ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ಆಗ ಉಗ್ರವಾಗಿ ತಪಸ್ ಮಾಡ್ತಾ ಇದ್ದ ಅವನಿಗೆ ವತ್ಸರ ಮತ್ತು ಅಸಿತ ಅನ್ನುವ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅಸಿತ ಆ ಒಬ್ಬ ಮಗ. ಅವರಿಬ್ಬರು ಬ್ರಹ್ಮವೇದರಾಗಿದ್ದರು. ಅಸಿತನ ಪತ್ನಿಯಾದ ಏಕಪರ್ಣಿಯಲ್ಲಿ ಮಹಾ ತಪಸ್ವಿಯಾದ ಯೋಗಾಚಾರ್ಯನಾದ ವೇದ ನಿಷ್ಣಾತನಾದ ದೇವಲ ಅನ್ನುವ ಮಗ ಹುಟ್ಟಾನೆ. ಆ ದೇವಲ ಇಲ್ಲಿ ಅರ್ಜುನ ಹೇಳುವಂತಹ ದೇವಲ ಮಹರ್ಷಿ. ಅವರು ಬರೆದಿರುವಂತಹ ಕೆಲವು ಗ್ರಂಥಗಳು ಈಗಲೂ ಕೂಡ ಸಿಗುತ್ತೆ, ಧರ್ಮಶಾಸ್ತ್ರ ಗ್ರಂಥಗಳು. ಇವರಿಬ್ರು ಬಹಳ ಪ್ರಾಚೀನರಾದಂತಹ ತಂದೆ ಮಗರಾದ ಮಹರ್ಷಿಗಳು. ಹಾಗೆಯೇ ವ್ಯಾಸರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ವ್ಯಾಸ ಪೂರ್ಣಿಮೆ ದಿವಸ ಅದರ ಬಗ್ಗೆ ಸಾಕಷ್ಟು ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅಂತಹ ವ್ಯಾಸವನ್ನ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣು ಅಂತ ಸ್ತುತಿಸ್ತಾರೆ. ಈತ ಬರೆದಿರುವಂತಹ ಅನೇಕ ಗ್ರಂಥಗಳು ಪ್ರಚಾರದಲ್ಲಿವೆ. ಮುಖ್ಯವಾಗಿ ಮಹಾಭಾರತ ಇವನ ಗ್ರಂಥ, ಅಷ್ಟಾದಶ ಪುರಾಣಗಳು ಇವನ ಗ್ರಂಥಗಳು, ಉಪಪುರಾಣಗಳು ಇವನ ಗ್ರಂಥಗಳು, ಬ್ರಹ್ಮಸೂತ್ರ ಇವನಿಂದ ರಚಿತವಾದದ್ದು, ಆ ಮಹಾಭಾರತದ ಪಂಚರತ್ನಗಳು ಎಲ್ಲವೂ ಕೂಡ ಇವನಿಂದ ರಚಿತವಾದದ್ದು. ಇವನು ಸತ್ಯವತಿ, ಇವನ ತಾಯಿ ಸತ್ಯವತಿ. ಮಹಾಭಾರತದ ಎಲ್ಲ ಪ್ರಕರಣಗಳಿಗೂ ಮೂಲ ಕಾರಣ ಈತ. ಆ ಸಂದರ್ಭವನ್ನ ಸಂಪೂರ್ಣ ಚಿತ್ರಿಸಿರುವವನು ಈ ಮಹಾತ್ಮ. ಆ ಮಹಾಭಾರತ ಎಂಥದ್ದು? ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಇತ್ಯುಚ್ಯತೆ. ಅದರಲ್ಲಿ ಬರದೇ ಇರುವಂತಹ ವಿಷಯ ನಾವು ಬೇರೆ ಎಲ್ಲೂ ನೋಡೋದಕ್ಕಾಗಲ್ಲ. ಅದಕ್ಕೆ ಒಂದು ಮಾತು ಪಂಡಿತರಲ್ಲಿ ಪ್ರಸಿದ್ಧವಾಗಿದೆ, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಎಲ್ಲ ವಿಷಯಗಳು ಕೂಡ ವ್ಯಾಸ ಮಹರ್ಷಿಗಳು ಎಂಜಲು ಮಾಡಿ ಬಿಟ್ಟದ್ದು ಅಂತ ಮಾತು. ವ್ಯಾಸ ಉಚ್ಛಿಷ್ಟಂ ಜಗತ್ ಸರ್ವಂ, ಅಂತಹ ಮಹರ್ಷಿ ಆದ. ಸೊ ಹೀಗೆ ಆ ಎಲ್ಲ ಮಹರ್ಷಿಗಳು ಕೂಡ ಇವರ ಬಗ್ಗೆ ಅಂತಹ ಉತ್ತಮ ಮಾತುಗಳನ್ನು ಆಡಿದ್ದಾರೆ ಕೃಷ್ಣನ ಬಗ್ಗೆ. ಸ್ವತಃ ಕೃಷ್ಣನೇ ಕೂಡ ಈ ಮಾತನ್ನ ಹೇಳಿದ್ದಾನೆ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಹೂತಾಂ ಋಷಯಃ ಸರ್ವೇ ದೇವರ್ಷಿರ್ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಣಿ. ಹೀಗೆ ಅರ್ಜುನ ತನ್ನ ಶರಣಾಗತಿಯನ್ನ, ಪ್ರಪತ್ತಿಯನ್ನ ಕೃಷ್ಣನಲ್ಲಿ ಈಗ ಮತ್ತೊಮ್ಮೆ ತೋಡಿಕೊಳ್ತಾ ಇದ್ದಾನೆ. ಇದು ತುಂಬಾ ಸುಂದರವಾದ ಮಾತು. ಇಲ್ಲಿಗೆ ಸಮಯ ಮೀರಿರುವ ಕಾರಣದಿಂದಾಗಿ ಇಂದಿನ ಉಪನ್ಯಾಸವನ್ನ ಮುಕ್ತಾಯಗೊಳಿಸೋಣ. ಅದಕ್ಕೆ ಮೊದಲು ಪಾರಾಯಣ ಅವಸಾನ ಶ್ಲೋಕಗಳನ್ನ ಪಠಿಸಿಕೊಳ್ಳೋಣ. ಏಕಂ ಶಾಸ್ತ್ರಂ ದೈವಕೀ ಪುತ್ರ ಗೀತಂ ಏಕೋ ದೇವೋ ದೈವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಯೋಗಿಕಾನ್ ಗೋಪಿಕಾನಂದಕಂದಂ ಗೀತಾ ತತ್ವೈಕವೇದ್ಯಂ ಭವಹರಣ ಪಟುಂ ಬುದ್ಧ ಮುಕ್ತ ಸ್ವಭಾವಂ ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿಮಕರೋತ್ ಆತ್ಮತತ್ವೋಪದೇಶಾತ್ ಯಸ್ ಸರ್ವಾತ್ಮ ಪ್ರಭುಂ ತಂ ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ ಭಕ್ತಿವಶ್ಯಂ ಸ್ಮರಾಮಿ. ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.